ಧೂಮಪಾನದಿಂದ ಸಾವು ಸಂಭವಿಸುತ್ತದೆ. ಧೂಮಪಾನದಿಂದ ಕ್ಯಾನ್ಸರ್ ಬರುತ್ತದೆ. ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. सोना 10 दिन हो गया इसके बारे में कुछ नहीं पता चला। मुझे यकीन है ये इसका पहला मर्डर नहीं है। प्रोफेशनल किलर दिखता है। फर्स्ट वी शुड असर्टेन कौन इसको हायर करता है, ये किस गैंग का है, ये किस प्लानर के हाथ में है। ये सब कुछ थोड़ा सीरियसली वर्कआउट करना शिंदे। वी आर ट्राइंग आवर लेवल बेस्ट सर, बट नॉट गेटिंग एनी गुड लीड सर। एक कन्नड़ लड़का है साहब, इससे ज्यादा अब तक कुछ नहीं मिला। ಕನ್ನಡ ಹುಡುಗಾನ ಮಂಡಾರೆ, ಕನ್ನಡದ ಹುಡುಗ ಅಂತ ನೋಡು. ಈ ನಮ್ಮ ಕನ್ನಡದ ಹುಡುಗರು ಫೀಲ್ಡ್ಗೆ ಬರೋದು ಜಾಸ್ತಿ ಆಗ್ತಿದೆ. ಎನ್ಕೌಂಟರ್ ಮಾಡಿ ಬಲಿ ಹಾಕ್ಬೇಕು, ಆಗ ಸ್ಟಾಪ್ ಆಗುತ್ತೆ. हेलो, खबर पकी है? अच्छा, अभी एक लीड मिला, जल्दी उसका सीज करना है। It depends on the package you're selecting. So if you want to stay for a longer यहाँ पे रश्मि कौन है? just a minute, sir. मैं हूँ रश्मि। आप हमारे साथ चलिए। हाँ? क्यों? बताऊंगी, चल। ಹಲವು ವರ್ಷಗಳ ಹಿಂದೆ ಇಡೀ ದೇಶದಲ್ಲಿ ಭೂಗತ ಜಗತ್ತು ಸಮಾನಾಂತರ ಸರ್ಕಾರವಾಗಿ ಪರಿಣಮಿಸತೊಡಗಿತ್ತು. ವಿದ್ಯಾವಂತ ಯುವಕರು ಸಹ ಆ ಜಗತ್ತಿಗೆ ಸೇರ್ಪಡೆಯಾಗಲು ಹಾತೊರೆಯತೊಡಗಿದ್ದರು. ಹಿಂಸೆ ಮತ್ತು ಅಪರಾಧಗಳು ಹಣ ಗಳಿಸುವ ಮಾರ್ಗವಾಗಿ ಪರಿಣಮಿಸಿದ್ದವು. ಅದರಲ್ಲೂ ಮುಂಬೈ ಭೂಗತ ಜಗತ್ತು ದೇಶದ ಎಲ್ಲೆಡೆಯಿಂದ ಯುವಕರನ್ನು ಸೆಳೆಯತೊಡಗಿತ್ತು.
ಅದಕ್ಕೆ ಕನ್ನಡ ನೆಲದ ಹುಡುಗರು ಸಹ ಹೊರತಾಗಿರಲಿಲ್ಲ. ಸಾಕಷ್ಟು ಬಲಿಷ್ಠವಾಗಿ ಮುಂಬೈನಲ್ಲಿ ಬೇರೂರತೊಡಗಿದರು. ಆಗ ಮುಂಬೈ ಭೂಗತ ಜಗತ್ತನ್ನು ದುಬೈನಲ್ಲಿ ಕುಳಿತಿದ್ದ ಭಾಯ್ ನಿರ್ವಹಿಸುತ್ತಿದ್ದ. ಬೆಂಗಳೂರು ಭೂಗತ ಜಗತ್ತು ಮುದ್ದಪ್ಪಣ್ಣನ ಹಿಡಿತದಲ್ಲಿತ್ತು. अब मैं क्या करूं भाई? उड़ा दो इसको, उड़ा दो. श्रीधर, ಯಾರನಂತೆ? ಯಾರನ್ನಂತ ಹೇಳ್ತಾ ಇಲ್ಲ. ಎಲ್ಲಂತೆ? ಅವ್ರ ಕಸಿನ್ದು ಕಾಡುಮನೆ ಸಕಲೇಶ್ಪುರದ ಹತ್ರ ಇದೆಯಲ್ಲ, ಅಲ್ಲಂತೆ. ಅದಕ್ಕೆ ಈ ಬಾಂಬೆವನೇ ಆಗ್ಬೇಕಾ? ಯಾಕೆ ಟ್ರಿಗರ್ ಪ್ರೆಸ್ ಮಾಡೋದಕ್ಕೆ ನಮ್ ಕೈಲಾಗಲ್ವಾ? ನಾನ್ ರೆಡಿ ಮುದ್ದಪ್ಪಣ. ರೈಟ್ ಸೋನಾ, ನೀನ್ ಶ್ರೀಧರ್ ಜೊತೆ ಇರು. 2 ನಿಮಿಷ ನಾವು ರೆಡಿಯಾಗಿ ಬಂದ್ಬಿಡ್ತೀವಿ. ಈ ಸುಪಾರಿ ಕಿಲ್ಲರ್ಗಳ ಸವಾಸ ಬೇಡ ಅಂತ ಹೇಳಿದ್ರೆ ನಮ್ಮವನು ಕೇಳ್ತಿಲ್ಲ. ನಾಳೆ ಅವನೇನಾದ್ರೂ ಅಲ್ಲಿ ಪೊಲೀಸ್ಗೆ ತಗಲಾಕೊಂಡ್ರೆ ನಮ್ಗೆಲ್ಲ ಸುಮ್ಮನೆ ತಲೆನೋವು. ಈ ಕೆಲಸ ಮುಗಿಲಿ ಬಚ್ಚನ್. ನಾನು ಅವ್ರ ಹತ್ರ ಸೀರಿಯಸ್ ಆಗಿ ಮಾತಾಡ್ತೀನಿ. ಈ ಬಾಂಬೆ ಕಿಲ್ಲರ್ಗಳ ಸವಾಸ ಮಾಡಿದ್ರೆ ನಿಮ್ ಜೊತೆ ನಾವು. ಶ್ರೀಧರ್, ತೂಲೆ ಕಿಣಿ ಅಣ್ಣ 1 ಗಂಟೆಗೆ ಬರಪಂತೀನಿ. ಮಾಮ್ ಏಯ್ ಕೈ ಕೊರೆ ಲೇಟ್. ಓ ಪೊಮ್ಮ ಎನ್ನಿ ಉನ್ನೇ ಲೇಟ್ ಕಿಯಾಸೋ. ಕಿಣಿಯಣ್ಣ ಕೈ ಗಾಡಿ ಮೇ ಚಲ್. ಬೇಡ, ನನ್ ಬ್ರ್ಯಾಂಡ್ ಅಲ್ಲ. श्रीधर, now ready. ಬಿಲ್ಲೇಣ ನಾ ಅಣ್ಣಗ ಬಂತ ತುಂಬು ರಡ್ಡು ಸರ್ತಿ ಅಣ್ಣನ ಎದುರುಡೆ ಪರ್ತೆ. ಜೈ ಮುದ್ದಪ್ಪಣ್ಣ. ಜಯಂತ್ ಸರ್, ಸ್ವಲ್ಪ ಗಾಡಿ ನಿಲ್ಲಿಸ್ತೀರಾ? ಆ ಗಾಡಿ ಮಿಸ್ ಆಗ್ತದೆ, ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ತುಂಬಾ ತುಂಬಾ ಅರ್ಜೆಂಟ್ ಐತೆ, ಸ್ವಲ್ಪ ಗಾಡಿ ನಿಲ್ಲಿಸ್ತೀರಾ ಪ್ಲೀಸ್? ತುಂಬಾ ಅರ್ಜೆಂಟ್ ಇದ್ರೆ ಗಾಡಿಯಲ್ಲೇ ಮಾಡ್ಕೊಳ್ಳಿ. ಕ್ಯಾಜು ತುಮೆ ಒಳಗೆ ಹೆಂಗೆ ಮಾಡಕ್ಕಾಗುತ್ತೆ ಅಮ್ಮ? ಹಂಗಿದ್ರೆ ಮುಚ್ಕೊಂಡಿರು. ಬೇಬೇಡಿ ಕಿಣಿ ಅಣ್ಣ, ನಂಗೆ ತುಂಬಾ ಅರ್ಜೆಂಟ್ ಐತೆ. ಮುದ್ದಪ್ಪಣ, ಟೀ ಕುಡಿಬೋದಾ? ಶ್ರೀಧರ್, ಈ ಬಾಂಬೆ ಹುಡುಗರಿಗೆ 2 ಖಯಾಲಿಗಳಿರ್ತವೆ. ಒಂದು ಟೀ, ಇನ್ನೊಂದು ಸಿಗರೇಟ್. ಏನ್ ಸೋನಾ? ಬಚ್ಚನ್, ಮುಂದೆ ಗಾಡಿ ನಿಲ್ಸಿ. ಏ ಪಮ್ಮ, ಸಕ್ಕರೆ ಜಾಸ್ತಿ ಪಾಡ್ರಿಪ್ಪನ್. ಅಣ್ಣ ಟೀಗೆ ಒಂಚೂರು ಸಕ್ಕರೆ ಜಾಸ್ತಿ. ಈ ಮ್ಯಾಮ್ 5 ನಿಮಿಷಕ್ಕೊಮ್ಮೆ ಗಾಡಿ ನಿಲ್ಲಿಸ್ಲಿಕ್ಕೆ ಚಿಕ್ಕ ವಯಸ್ಸಿನಲ್ಲಿ ತಗೊಳ್ಳಿ. ಬೇಡ, ನನ್ ಕೊಟ್ಟ ಮುಗೀತು. ಇವತ್ತೊಂದು ಜಾಸ್ತಿ ಸೇರಿ ಶ್ರೀಧರ್, ಏನಾಗಲ್ಲ. ನೀವು
ಪಾರ್ಟಿ ಯಾರು ಅಂತಾನೆ ಹೇಳ್ತಿಲ್ಲ. ಯಾಕಿಷ್ಟು ಸಸ್ಪೆನ್ಸ್ ಮಾಡ್ತಿದ್ದೀರಿ? ನಿಮಗೆ ಗೊತ್ತಿರೋರಂತೂ ಅಲ್ಲ ಶ್ರೀಧರ್. ಆ ಟೈಮಲ್ಲಿ ಗೊತ್ತಾಗತ್ತೆ ಬಿಡಿ. ಈ ಕೆಲಸ ನಾವೇ ಮಾಡ್ಬೇಕು. ನಾನೇ ನಿಂತು ಮಾಡಿಸಿದ್ದು. ಗುಡ್. ಈ ಸೋನಾ ಯಾಕೆ ಬೇಕಾಗಿತ್ತು? ನಾವೇ ಕೆಲಸ ಮುಗಿಸ್ಬೋದಾಗಿತ್ತಲ್ಲ. ಇವರೆಲ್ಲ ಮುಂಬೈನಲ್ಲಿ ನಮ್ಮನ್ನ ನನ್ನ ಮಕ್ಕಳು ಅನ್ಕೊಳಲ್ವಾ? ಯಾವ ಕೆಲ್ಸಕ್ಕೆ ಯಾರು ನ್ಯೂಸ್ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಾಗಲ್ವಾ? ಸ್ವಲ್ಪ ತಾಳ್ಮೆಯಿಂದ ಇರಿ ಶ್ರೀಧರ್. ಅಣ್ಣ ನಮಸ್ಕಾರ. ನೀವು ಆ ಕಡೆನಾರ ಹೋಗಿ ಈ ಕಡೆನಾರ ಹೋಗಿ 2 seat ಪ್ಲೀಸ್ ಡ್ರಾಪ್ ಮಾಡ್ತೀರಾ? ಡ್ರಾಪ್ ಬೇಕಾ? ಬನ್ನಿ ಕೂತ್ಕೊಳ್ಳಿ. ಬನ್ನಿ ಹತ್ರಿ. ನಿಮ್ದೇ ಕಾರು, ಹತ್ತಿ. ನಾವು ಮೇಲಕ್ಕೆ ಹೋಗ್ತಾ ಇದೀವಿ. ಮ್ಯಾಲ್ಕ ಬನ್ನಿ ಬನ್ನಿ. ಜೊತೆಗೆ ಮೇಲಕ್ಕೆ ಹೋಗೋಣ. ಬನ್ರಿ ಬನ್ರಿ, ಮೇಲೆ ಡ್ರಾಪ್ ಮಾಡ್ತೀವಿ. ಓಡ್ಲಾ ಡ್ರಾಪ್ ಬೇಕಂತ ಡ್ರಾಪ್. ಮುದ್ದಪ್ಪಣ್ಣ, ಶ್ರೀಧರ್, ಪೊಲೀಸ್ ಅಡ್ಡ ಹಾಕ್ತಾ ಇದ್ದಾರೆ ಶ್ರೀಧರ್. ಏನ್ ಮಾಡ್ಲಿ? ಗಾಡಿ ನಿಲ್ಸ್ಲಾ? ಬೇಡ, ಹೋಗಿ ಹೋಗಿ ಗೋ, ಹೋಗಿ ಹೋಗಿ ಹೋಗಿ. ಏನ್ರಿ? ಯಾರು ನಮ್ಮ ಬಗ್ಗೆ ಊದಿರೋ ಕಾಣುತ್ತೆ. ಗಾಡಿನಲ್ಲಿ ಗನ್ಗಳು ಬೇರೆ ಇದಾವೆ. ಈಗೇನ್ ಮಾಡೋದು ಶ್ರೀಧರ್? ಇರಿ 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 ಇರಿ. ಇನ್ನೇನು ಪೊಲೀಸ್ ಶೂಟ್ ಮಾಡ್ಬೇಕನ? ಬರ್ಚಿ ಗಾಡಿ ಸ್ಲೋ ಮಾಡ್ಕೊ. ಇವ್ರು ಯಾಕೆ ಹಿಂದೆ ಬಿದ್ದಿದ್ದಾರೆ? ಗಂಗೊಳ್ನೆಲ್ಲ ಹೊರಗಡೆ ಎಸ್ಬಿಟ್ಟು ಆಮೇಲೆ ಬಂದು ಎತ್ಕೊಂಡಲ್ವಾ? ಬೇಡ ಬೇಡ, ಯಾರಾದ್ರೂ ನೋಡಿದ್ರೆ ಕಷ್ಟ. ಒಂದ್ ಕೆಲಸ ಮಾಡೋಣ. ಬಚ್ಚನ್ ಗನ್ ಕೊಡಿ. ಸೋನಾ, ನಿನ್ ಗನ್ನು ಕೊಡು. ಇವ್ನ ಬಿಡಬಾರ್ದು ಇವತ್ತು. ಬಚ್ಚನ್ ಗಾಡಿ ನಿಲ್ಸಿ. ಮುದ್ದಪ್ಪಣ್ಣ, ನೀವು ಸಿಟಿ ಬನ್ನಿ. ಶ್ರೀಧರ್, ಪೊಲೀಸ್ ಜೀಪಿಂದ ಬಂತು. ಮುದಪಣ, ಗಾಡಿ ಸೈಡ್ ಹಾಕಿ, ನಾನ್ ಮ್ಯಾನೇಜ್ ಮಾಡ್ತೀನಿ. ಹೋಗಿ ಕವರ್ ಇಟ್. ಯಾಕಯ್ಯ ಗಾಡಿ ನಿಲ್ಲಿಸ್ಲಿಲ್ಲ? ಯಾಕೆ ನಮ್ ಗಾಡಿನ ಚೇಸ್ ಮಾಡಿದ್ರಿ ಮಿಸ್ಟರ್ ತಿರುಮಲ ಗೌಡ? ಏಯ್, ನನ್ನನ್ನೇ ಕೇಳ್ತೀಯಾ? ಯಾಕೆ ಚೇಸ್ ಮಾಡಿದ್ದು ಅಂತ ಬೇರೆ ಕೇಳ್ತಾ ಇದೀಯಾ? ಕೈ ಮಾಡಿದ್ದು ಕಾಣಿಸ್ಲಿಲ್ವಾ ನಿಂಗೆ? ಬೈ ಮಿಸ್ಟೇಕ್ ಕೈ ತೋರ್ಸಿದ್ರೇನೋ ಅನ್ಕೊಂಡ್ವಿ. ಬೈ ಮಿಸ್ಟೇಕು ಇಷ್ಟುದ ಕೈ ಬೇರೆ ತೋರಿಸಿದೀವಿ. ಗೊತ್ತಾಗುತ್ತೆ ಯಾರನ್ನ ಎಸ್ಕೇಪ್ ಮಾಡಿಸಿದ್ರಿ ಅಂತ ಈಗ ಗೊತ್ತಾಗುತ್ತೆ. ಏಯ್, ಸರ್ಚ್ ಮಾಡ್ರಯ್ಯ. ಏನಯ್ಯ, ನನ್ನನ್ನೇ ತಿರುಮಲ ಗೌಡ ಅಂತ ಹೆಸರಿಡಿದು ಕರೀತೀಯಾ? ಈ ಗೌಡ್ರು ಏನಂತ ತೋರಿಸ್ತೀನಿ. ಈಗ ಗೊತ್ತಾಗುತ್ತೆ ನಿಮ್ ಬಂಡವಾಳ. ಬೈ ದ ವೇ, ಐ ಆಮ್ ಶ್ರೀಧರ್ ಮೂರ್ತಿ, ಅಡ್ವೊಕೇಟ್. ಶ್ರೀಧರ್ ಮೂರ್ತಿ, ಮಿಸ್ಟರ್ ತಿರುಮಲ ಗೌಡ. ಓ, ಅಡ್ವೊಕೇಟಾ ನೀವು? ಸರ್, ನಮ್ MLA ನಾದ್ನಿ ಮಗಳನ್ನ ಯಾರೋ ಸಫಾರಿಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಮೆಸೇಜ್ ಇತ್ತು. ಏನ್ ಮಾಡೋದು? ಲವ್ ಅಫೇರು. ಹುಡುಗಿನೂ ಬೇರೆ ಮೈನರು. ನಿಮ್ ಗಾಡಿ ಸ್ಪೀಡ್ ನೋಡಿ ಹಿಂದೆ ಬಿದ್ವಿ ಅಷ್ಟೇ. ಮೊದಲು ಸರಿಯಾಗಿ ಕನ್ಫರ್ಮ್ ಮಾಡ್ಕೊಂಡು ಚೇಸ್ ಮಾಡ್ಬೇಕು ಮಿಸ್ಟರ್ ತಿರುಮಲ ಗೌಡ. ಇಫ್ ಐ ವಿಶ್ ಐ ಕ್ಯಾನ್ ಟೇಕ್ ಯು ಟು ದ ಕೋರ್ಟ್ ಫಾರ್ ಹ್ಯಾರಸಿಂಗ್ ಅಸ್ ಮಿಸ್ಟರ್ ತಿರುಮಲ ಗೌಡ. ಆಯ್ತು, ಹೋಗ್ರಿ ಈ ಲಾಯರ್ಗಳ ಸವಾಸ ಯಾವ ನನ್ ಮಗನಿಗೆ ಬೇಕು. ತಿರುಗ್ತಯ ಗಾಡಿ. ನೀವು ಲಾಯರ್ ಆಗಿದ್ದಿದ್ರೆ ಯಾರನ್ನೂ ಬದುಕಕ್ ಬಿಡ್ತಿರಲಿಲ್ಲ ಬಿಡಿ ಶ್ರೀಧರ್. ಪಂಡಿತರೇ, ದಾರಿಲಿ ಬರುವಾಗ ಪೊಲೀಸರು ನಮ್ಮನ್ನ ಅಡ್ಡ ಹಾಕಿ ಗಾಡಿನ ಚೆಕ್ ಮಾಡಿದ್ರು. ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಆಗ್ಬಿಟ್ಟಿತ್ತು.
ನಮ್ಮ ಹತ್ರ ಸಾಮಾನುಗಳು ಬೇರೆ ಇದ್ವು. ಇದೇನ್ ಸೂಚಿಸ್ತದೆ ಪಂಡಿತರೆ? ನಾವ್ ಮಾಡಕ್ ಹೊರಟಿರೋ ಕೆಲಸ ಏನಾದ್ರೂ ಸರಿ ಇಲ್ವಾ? ನಮ್ ಲಗ್ನ ಏನ್ ಹೇಳುತ್ತೆ? ನೋಡಿ, ನಮ್ಮ ಲೆಕ್ಕಾಚಾರದ ಪ್ರಕಾರ ನಿಮ್ಮ ಲಗ್ನದಲ್ಲಿ ಚಂದ್ರ ಶ್ರೇಷ್ಠವಾಗಿದ್ದಾನೆ, ಗುರು ನಿಮ್ಮ ಮನೆಯಲ್ಲೇ ಇದ್ದಾನೆ, ಕೇತು ಸಮಸ್ಯೆನೇ ಇಲ್ಲ, ರಾಹು ತುಂಬಾ ದೂರ ಇದ್ದಾನೆ. ನೀವು ಏನ್ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಅದನ್ನ ಕಣ್ಣು ಮುಚ್ಕೊಂಡು ಮಾಡಿ. ಅದಾದ್ರೆ ನಾಳೆ ವಿನಾಯಕ ದೇವರಿಗೆ 11 ತೆಂಗಿನಕಾಯಿ ಒಡೆಸಿ ಬಂದ್ಬಿಡಿ. ಹೌದಾ? ಆಯ್ತು ಪಂಡಿತ್ರೆ, ನಾಳೆ ನಾವು ಖಂಡಿತ ಮಾಡ್ತೀವಿ. ಒಳ್ಳೇದಾಗ್ಲಿ. ಹಾ. ಏಯ್ ಶ್ರೀಧರ್, ನೀವ್ ಇದೊಂದು ವಿಷಯದಲ್ಲಿ ಚೇಂಜ್ ಆಗ್ಬೇಕು ಕಣ್ರಿ. ಇತಿಹಾಸದಲ್ಲಿ ನೀವು ಪಂಡಿತರ ಮೇಲೆ ಡಿಪೆಂಡ್ ಆಗಿದ್ದ ಡಾನ್ ಅಂತ ದಾಖಲಾಗತ್ತೆ ಬಿಡಿ ಮುದ್ದಪ್ಪಣ್ಣ. ನೀವು ಸ್ವಲ್ಪ ದಿನ ಈ ಚೆಸ್ಸು ಅದು ಇದು ಅಂತ ಓದೋದನ್ನ ಬಿಟ್ಟು ಲಗ್ನ ಜ್ಯೋತಿಷ್ಯ ಸ್ಟಡಿ ಮಾಡಿ. ಆಗ ನೀವೇ ಹೇಳ್ತೀರಿ. ಏನ್ರಿ ಬಚ್ಚನ್? ಮುದ್ದಪ್ಪಣ್ಣ, ನನ್ ಗನ್ ಕೊಡ್ತೀರಾ? ಈ ಬಾಂಬೆ ಹುಡುಗರಿಗೆ ಶ್ರೀಧರ್, ಗನ್ನು ಗರ್ಲ್ ಫ್ರೆಂಡ್ಗಿಂತ ಹೆಚ್ಚು ಯಾವಾಗ್ಲೂ ಅನ್ಕೊಂಡೇ ಇರ್ಬೇಕು. ಈರು ಅಣ್ಣನ ಇಡೇಗ ಎತ್ತೊಂದು ಬತ್ತಿನ ಬಾರಿ ಖುಷಿ ಅಂಡ್ ಜಯಂತ್. ದಾದ ಶೆಟ್ರೆ, ಈರ್ ನಮ್ಮ ಜನತಿ. ಸೋನಾ, ತುಕಾರಾಮ್ ನನಗ್ ಫೋನ್ ಮಾಡಿದಾಗ್ಲೆಲ್ಲ ನಿನ್ ಬಗ್ಗೆ ಬಹಳ ಹೇಳ್ತಿರ್ತಾರೆ. ತುಕಾರಾಮಣ್ಣ ನಿನ್ನಷ್ಟು ಗಟ್ಸ್ ಇರೋ ಶಾರ್ಪ್ ಶೂಟರ್ನ ನೋಡೇ ಇಲ್ಲ ಅಂತ ಅವರು ಹೊಗಳ್ತಿದ್ರು. ತುಕಾರಾಮ್ನ ನೀವು ಒಂದ್ಸಾರಿ ಭೇಟಿ ಮಾಡ್ಬೇಕು ಶ್ರೀಧರ್. ನಮ್ ಮಂಗಳೂರಿಂದ ಹೋಗಿ ಬಾಂಬೆನಲ್ಲಿ ದೊಡ್ಡ ಹೆಸರು ಮಾಡ್ಬಿಟ್ಟಿದ್ದಾರೆ ಶ್ರೀಧರ್. ಯಾರೋ ಮಿನಿಸ್ಟರ್ ಕೊಟ್ಟರೋ ಡೀಲ ಮುದ್ದಪ್ಪಣ್ಣ? ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಶ್ರೀಧರ್. ಹೊರಡೋಣವಾ? ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ಏನಾಯ್ತು ಮುದ್ದಪ್ಪಣ್ಣ? ನಾನು ಯಾರನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವೋ ಅವ್ರು ಬಂದಿದ್ದಾರೆ. ಪರವಾಗಿಲ್ಲ, ಬನ್ನಿ. ಎಂಚಿನ ಹೇಮಂತಂದ ಫೋನ್ ಮಲ್ತದ ಪನ್ಪಿನತ నీకు ఆత్ల గొత్త పూజ అన్న ఫోన్ మంతే మాత్రం అవుట్ ఆఫ్ రీచ్ ఉండు. ಥತ್ತಂಡ ಮಂಡೆ ಬೆಚ್ಚಾಪುಂಡ. ಅಣ್ಣ ಆರ್ ಸಿಟಿಗೆ ಪೋನಾಗ ಗಾಡಿ ಹಾಲಾಂಡ್ ಆರ್ ಇಂಚಿ ಬತ್ತೇರೆ ಇಂಕ್ಲ ಗೊತ್ತು ಜೊತೆ. ಏನಾಯ್ತು ಮುದ್ದಪ್ಪಣ್ಣ? ಏನಿಲ್ಲ, ಪುತ್ತೂರಿಂದ ನಮ್ಮಪ್ಪ ಬಂದ್ಬಿಟ್ಟಿದ್ದಾರೆ ಶ್ರೀಧಾ. ನಾವು ಬರ್ತೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಇವತ್ ಕೆಲ್ಸ ಆಫ್, ರೆಸ್ಟ್ ತಗೊಂಡ್ಬಿಡೋಣ. ಒಂದು ರಾತ್ರಿ ಮೇಲೆ ಅವ್ರು ಇರಲ್ಲ ಶ್ರೀಧರ್. ಹೇಮಂತ್, ಮಹಾಬಲ ಆಯ್ ಬತ್ತಿತ್ತೆ ಅಣ್ಣ. ಆಯ್ ಬೊಕ್ಕ ಅಮ್ಮೆಯನ್ನು ತೂದ ಆಯ್ಪುವೆ ಎಲ್ಲ ಫೋನ್ ಮಲ್ತದಲ್ಲಪ್ಪು. ಆವಣ್ಣ ಶ್ರೀಧರ್, ನೀವು ಬಚ್ಚನ್ ಪಕ್ಕದ ರೂಮಲ್ಲಿ ಮಲಗ್ಬಿಡಿ. ಮಿಕ್ಕವ್ರಿಗೆ ಹೇಮಂತ್ ವ್ಯವಸ್ಥೆ ಮಾಡ್ತಾನೆ. ಸೋನಾ ನಮ್ ಜೊತೆ ಇರ್ಲಿ. ಬರೀ ಕ್ರೈಮ್ ಬುಕ್ಸ್ ತುಂಬಿಕೊಂಡಿದ್ದಾರೆ. ಮಹಾಬಲ. ಶ್ರೀಧರ್, ಯಾರಿದು ಮಹಾಬಲ? ಅಲ್ಲ, ನಾವು ಫೀಲ್ಡ್ ಅಲ್ಲಿ ಹೆಸರೇ ಕೇಳಿಲ್ವಲ್ಲ. ನಂಗೂ ಗೊತ್ತಿಲ್ಲ. ನಾನು ಸ್ವಲ್ಪ ಹೊರಗಡೆ ಅಡ್ಡಾಡ್ಕೊಂಡ್ ಬರ್ತೀನಿ, ನೀವು ಮಲ್ಕೊಳ್ಳಿ. ಮಹಾಬಲ. ನಿನ್ನ ಹೆಸರು ಗೊತ್ತಾಗ್ಲಿಲ್ಲ.
ಶ್ರೀಧರ್ ಅಂತ ಸರ್. ಕೂತ್ಕೋ. ನಿನ್ನ ನೋಡಿದ್ರೆ ಎಜುಕೇಟೆಡ್ ತರ ಕಾಣ್ತೀಯ. ನಿಮ್ ತಂದೆ ಏನ್ ಮಾಡ್ತಿದ್ದಾರೆ? ತಂದೆ ಇಲ್ಲ ಸರ್, ಮೇಷ್ಟ್ರಾಗಿದ್ರು. ಮೇಷ್ಟ್ರು? ಮಕ್ಕಳಿಗೆ ಪಾಠ ಹೇಳ್ಕೊಡೋ ಮೇಷ್ಟ್ರು. ಅಂಥವ್ರ ಮಗನಾಗಿ ಇಂಥವ್ರ ಜೊತೆ ಸೇರಿದೆಯಲ್ಲ, ನಿಮ್ ತಂದೆ ಆತ್ಮಕ್ಕೆ ಏನ್ ಅನ್ನಿಸ್ಬಹುದು? ಹಾಗಲ್ಲ ಸರ್, ನೀವು ಅನ್ಕೊಂಡಾಗಲ್ಲ ಮುದ್ದಪ್ಪಣ್ಣ. ಪೊಲೀಸ್ಗೋಸ್ಕರ ಜಯರಾಜ್ ಮರ್ಡರ್ನಲ್ಲಿ ಸಾಕು. ಇಂಥ ಮಾತುಗಳನ್ನ ಬಹಳ ಕೇಳಿದ್ದೀನಿ ನಾನು. ನೀವುಗಳು ಮಾಡೋ ಕೊಲೆಗಳನ್ನ, ಕ್ರೈಮ್ಗಳನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ಇಂಥ ನೆಪಗಳನ್ನ ಹುಡುಕ್ತಾ ಇರ್ತೀರಿ. ನೆಪಗಳಲ್ಲ ಸರ್, ವಾಸ್ತವ. ಅದು ರಿಯಾಲಿಟಿ. ಇಸ್ ಇಟ್ ರಿಯಾಲಿಟಿ? ಚೆನ್ನಾಗಿ ಮಾತಾಡ್ತೀಯ ಕಣಯ್ಯ ನೀನು. ನಮ್ಮಂಥ ರಿಯಾಲಿಟಿ ಏನು ಅಂತ ಗೊತ್ತಾ ನಿನ್ಗೆ? ನಾನು ಆರ್ಮಿಲ್ ಸರ್ವಿಸ್ ಮಾಡಿದ್ದೀನಿ, ಇಂಡಿಯಾ ಪಾಕ್ ವಾರಲ್ಲಿ ಹೋರಾಟ ಮಾಡಿದ್ದೀನಿ. ನಮ್ಮ ಲೈಫ್ಗೆ ಒಂದು ಉದ್ದೇಶ ಇತ್ತು, ದೇಶಕ್ಕೋಸ್ಕರ ಸೇವೆ ಮಾಡ್ತಿದೀವಲ್ಲ ಅನ್ನೋ ಹೆಮ್ಮೆ ಇತ್ತು. ಆದ್ರೆ ಇವತ್ತು ನಿಮ್ಮಂತವ್ರು ಹೆಚ್ಚಾಗ್ತಾ ಇದ್ದೀರಿ. ಯಾರಿಗೋಸ್ಕರ ಯುದ್ಧ ಮಾಡಿದ್ವಿ ಅಂತ ಕೊರಗು ಹಾಗೆ ಮಾಡ್ತಾ ಇದ್ದೀರಿ. ನೀವುಗಳು ಯಂಗ್ಸ್ಟರ್ಸ್ ಇದ್ರಲ್ಲ, ನಿಮ್ ಪ್ರಾಬ್ಲಮ್ ಏನ್ ಗೊತ್ತಾ? ರೈಟ್ ಅಂಡ್ ರಾಂಗ್ ಬಗ್ಗೆ ಸ್ಪಷ್ಟತೆ ಇಲ್ಲ. ಇಲ್ಲ ಸರ್, ನಾವುಗಳು ಯಾವುದೇ ಕೆಲಸ ಮಾಡುವಾಗ್ಲೂ ರೈಟ್ ಅಂಡ್ ರಾಂಗ್ ಬಗ್ಗೆ ಬಹಳನೇ ಡಿಸ್ಕಸ್ ಮಾಡಿ ನಿರ್ಣಯ ತಗೊಳ್ಳೋದು ಸರ್. ಸರಿ, ನಿನ್ನ ಪ್ರಕಾರ ರೈಟ್ ಅಂಡ್ ರಾಂಗ್ ಅಂದ್ರೆ ಏನು ಹೇಳು? ಸರ್, ನಮಗೆ ಆಮೇಲೆ ಸುತ್ತಲಿನ ಜಗತ್ತಿಗೆ ಒಳ್ಳೇದಾಗೋ ಕೆಲಸ ಮಾಡೋದನ್ನ ನಾನು ರೈಟ್ ಅನ್ಕೋತೀನಿ ಸರ್. ಅದು ಬಿಟ್ಟು ಅದನ್ನ ಡಿಸೈಡ್ ಮಾಡೋದು ಯಾರು? ನೀವೇ. ಅದರ ವ್ಯತ್ಯಾಸ ಏನು ಅಂತ ನಾನು ಹೇಳ್ತೀನಿ. ರೈಟ್ ಅನ್ನೋದು ಜಗತ್ತಿಗೆ ಕಾಣೋ ಹಾಗೆ ಕೆಲಸ ಮಾಡಿಸುತ್ತೆ, ರಾಂಗ್ ಅನ್ನೋದು ಜಗತ್ತಿಗೆ ಕಾಣದ ಹಾಗೆ ಕೆಲಸ ಮಾಡಿಸುತ್ತೆ. ನೌ ಟೆಲ್ ಮಿ, ನಿಮ್ ಲೈಫು ರೈಟಾ ರಾಂಗಾ? ನಾನು ಅವನ ಜೊತೆ ಮಾತಾಡಿ ಬಹಳ ದಿನಗಳೇ ಆಗೋಯ್ತು. ಅವನಿಗೆ ಹೇಳು, ಅವನು ಹೋಗ್ತಾ ಇರೋ ದಾರಿ ನನಗ್ ಸರಿ ಅನ್ನಿಸ್ತಿಲ್ಲ ಅಂತ. ಹೇಳ್ತೀಯಲ್ವಾ? ಹೇಳ್ತೀನಿ ಸರ್. ಶ್ರೀಧರ್ ಹೋದ್ರಾ? ಮುದ್ದಪ್ಪಣ್ಣ ಮಲಗಿದ್ದಾರೆ. ರಾತ್ರಿನ ಕೆಲಸ ಮುಗಿದೋಗಿದ್ರೆ ಚೆನ್ನಾಗಿರೋದು ಶ್ರೀಧರ್. ಇರ್ಲಿ ಬಿಡಿ, ನೀವ್ ಯಾಕೆ ಬೇಜಾರು ಮಾಡ್ಕೋತೀರಾ? ಒಂದಿನ ಹೆಚ್ಚು ಜೀವಿಸೋ ಅದೃಷ್ಟ ಆ ಸಾಯೋನ್ಗಿದೆ ಅನ್ಸುತ್ತೆ. ಕೆಲಸ ಅಂತ ಡಿಸೈಡ್ ಆದ್ಮೇಲೆ ಬೇಗ ಆಗ್ಬಿಡ್ಬೇಕು ಶ್ರೀಧರ್. ಯಾಕೆ ಶ್ರೀಧರ್, ರೆಡಿ ಆಗಲ್ವಾ? ಬಚ್ಚನ್, ಈ ಬಾಂಬೆ ಕಿಲ್ಲರ್ಗಳು ನಮ್ ತರ ಅಲ್ಲ. ನಾವ್ ಯಾರನ್ನಾದ್ರೂ ಮುಗಿಸ್ಬೇಕು ಅಂದ್ರೆ ಒಂದಿನ ಲೇಟ್ ಆದ್ರೂ ಖುಷಿ ಪಡ್ತೀವಿ. ಆದ್ರೆ ಇವರು ಒಂದ್ ನಿಮಿಷ ಲೇಟ್ ಆದ್ರೂ ಇಷ್ಟಪಡಲ್ಲ. ಕೋಲ್ಡ್ ಬ್ಲಡೆಡ್ ಕಿಲ್ಲರ್ಸ್. ಏ ಪಮ್ಮ, ಯಾರನ್ನಾರ ಕರ್ಕೊಂಡ್ ಬಂದ್ಬಿಟ್ಟಿ ಮುಗ್ಸೋದಕ್ಕೆ ಹೇಳ್ ಮಾಡ್ಸಕ್ ಜಾಗ ಅಲ್ವಾ ಇದು? ಏನೋ ಮುದ್ದಪ್ಪಣ್ಣನ್ ಕೊಟ್ಟಿದ್ದಾರೆ ಅಂತಂದ್ರೆ ಎಲ್ಲರಿಗೂ ಕೊಟ್ಬಿಡ್ತಾರ ನಮ್ ಹೇಮಂತಣ್ಣ. ಇವ್ರದ್ದು ಫ್ಯಾಮಿಲಿ ಇಲ್ಲ? ಎಲ್ಲ ಮಂಗ್ಳೂರ್ನಲ್ಲಿದ್ದಾರೋ. ಇಲ್ಲೇನಿದ್ರು ಕೋಳಿ ಜಗ್ಲ,
ನಮ್ದು ಅದು ಇದು ಎಲ್ಲದಕ್ಕೂ ಈ ಕಾಡು ಮನೆ. ಬಿಸ್ಕೆಟ್. ಶ್ರೀಧರ್ ಸೋನಾ. ಶ್ರೀಧರ್ ಏನು ರಾತ್ರಿ ಕೊರದ್ರ? ದೊಡ್ಡವರು ಏನ್ ಕುರಿತಾರೆ? ಅವ್ರು ದೊಡ್ಡವರು, ಹೇಳೋದ್ರಲ್ಲಿ ಅರ್ಥ ಇದೆ. ಬಿಡಿ ಶ್ರೀಧರ್, ಅವ್ರ ಯುದ್ಧ ಅವ್ರಿಗೆ, ನಮ್ ಯುದ್ಧ ನಮ್ಗೆ. ಮುದ್ದಪ್ಪಣ್ಣ ಕೋಟಗಟ್ಟೆ ರೆಡಿ ಉಂಡು ಅಂದ ಕೊರತೆ ಕಟ್ಟೆ ರೆಡಿನಾ? ಶ್ರೀಧರ್, ನಿಮ್ಗೆ ಥ್ರಿಲ್ ಆಗೋ ಒಂದು ಆಟ ತೋರಿಸ್ತೀವಿ ಈಗ. ನೋಡಿ ಸರ್, ನೋಡಿ, ನಾವು ಹುಟ್ಟಿದ್ರಿಂದ ಈ ಕೋಳಿ ಜಗಳ ನೋಡ್ತಾನೆ ಬೆಳಿತೀವಿ. ಇದು ನಮ್ಮ ಕಲ್ಚರ್, ನಮ್ಮ ಜನಗಳ ಕಲ್ಚರ್. ನಾವು ಬಂಟ್ರು ಶ್ರೀಧರ್, ಬಂಟ್ರು. ಕಡೆಯವ್ರಿಗೂ ಫೈಟ್ ಮಾಡ್ತಾನೆ ಇರ್ತೀವಿ. ಅಯ್ಯೋ ದೊಡ್ಡ ಬೋಂಡು, ಪಾಡು ಪಾಡು ಅಣ್ಣ ತೂನ ಎಂಕ್ಲನ್ನ ಗೋಲಿ ಸೋಪುಡು ಎಂಚಿನ ಬಾರ್ತದು ನಮ್ಮ ಕೊಡಿ ಸೋಪುಂಡ. ಹಾಕು ಹಾಕು. ನೋಡಿ ಶ್ರೀಧರ್, ಈ ಕೋಳಿ ಎಷ್ಟು ಸಣ್ಣ ಪ್ರಾಣಿ, ಇವಕ್ಕೆ ಎಷ್ಟು ಜೋಶ್ ಇರ್ಬೇಕಾದ್ರೆ ಇನ್ನು ನಮಗಿನಷ್ಟು ಜೋಶ್ ಇರ್ಬೇಡ. ಬದುಕೋದಂತ ದೊಡ್ಡ ವಿಷಯ ಅಲ್ಲ, ಆದ್ರೆ ಫೈಟ್ ಮಾಡ್ತಾನೆ ಬದುಕೋದಿದೆಯಲ್ಲ, ಅದು ದೊಡ್ಡ ವಿಷಯ. ಸಾಯ್ತಾ ಇದ್ರು ಈ ಕೋಳಿ ಜೀವದ ಬಗ್ಗೆ ಕೇರೆ ಮಾಡಲ್ಲ. ಪಂಡಿತರು ಹೇಳಿದ್ರಲ್ಲ ಶ್ರೀಧರ್, ಮಂಗಳೂರಿಗೆ ಹೋಗಿ ನಾವು ಪೂಜೆ ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ. ನಿಮ್ ಜೊತೆ ಇಬ್ರು ಸಾಕ? ಮಂಗಳೂರೇ ನಮ್ದಲ್ವಾ ಶ್ರೀಧರ್, ದಂಡಿ ಹುಡುಗರು ಇರ್ತಾರೆ. ಶ್ರೀಧರ್, ಸ್ವಲ್ಪ ಸೋನಾಗೆ ಬೋರ್ ಆಗದೆ ನೀವು ನೋಡ್ಕೊಳ್ಳಿ. ಏನಂತ? ದೇವಸ್ಥಾನಕ್ಕೆ ಹೋದ್ರು, ಸಾಯಂಕಾಲ ಬಂದ್ಬಿಡ್ತಾರಂತೆ. ನಮ್ ಕೆಲ್ಸ ಏನ್ ಹೇಳಿ? ಈ ಗ್ರೇಟ್ ಬಾಂಬೆ ಹಿಟ್ ಮ್ಯಾನ್ ನ ಬೋರ್ ಆಗದ ಹಾಗೆ ನೋಡ್ಕೊಳ್ಳೋದು. ಎಲ್ಲ ಸರಿ ನಮ್ಮ ಮುದ್ದಪ್ಪಣ್ಣಂದು ಶ್ರೀಧರ್, ಒಳ್ಳೆ ಮನುಷ್ಯ, ಒಪ್ಕೋತೀನಿ. ಆದ್ರೆ ಈ ಬಾಂಬೆ ಅವ್ರಂದ್ರೆ ಸಾಕು, ಅವ್ರಿಗೆ ತಲೆ ಕೆರಳು ಬಿಡುತ್ತೆ. ಮುಂದಿನ ಸಲ ಈ ಬಾಂಬೆ ಅವ್ರ ಕೈಲಿ ಕೆಲಸ ಮಾಡಿಸಿ ಅಂತಂದ್ರೆ ನಾವು ಬರೋಲ್ಲ ಅಂತ ಹೇಳ್ಬಿಡೋಣ. ಇಲ್ಲ ಅಂದ್ರೆ ಸ್ವಲ್ಪ ಅವ್ರು ತೊಳೆದು ಬಿಡಿ ಅಂತ ಹೇಳೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಮುದ್ದಪ್ಪಣ್ಣ. ಏ ಜಯಂತ್, ಪಾಡ್ಲ ಕಾರ್ಡ್ ಉಂತಲಿಗಿನಿ ಅಣ್ಣ ಪಾಡುವೆ. ರೇ ಏನ್ರಿ ನಿಮ್ಮಿಬ್ಬರದು ಪಾಡು? ಹಾಕ್ರಿ ಕಾರ್ಡು. ಸರಿಗ್ ನಿಂತ್ಕೋ. ಒಳಗಡೆ ಗುಂಡಿದ್ದಿದ್ರೆ ಹೋಗ್ಬಿಡ್ತಿದ್ದೆ. ಏನಿಲ್ಲ, ನೀನ್ ಶೂಟ್ ಮಾಡಕ್ಕಿಂತ ಮುಂಚೆನೆ ಎಸ್ಕೇಪ್ ಆಗ್ಬಿಡಿದೆ ಗೊತ್ತಾ. ನಾನು ಸುಮ್ನೆ ಶೋ ಕೊಡ್ತೇನೆ. ನೀನು ಗುಂಡಾಕಂಡ್ ಟ್ರೈ ಮಾಡ್ಲಾ? ನಾನೇ ಟ್ರೈ ಮಾಡ್ತೀನಿ, ನೀನ್ ಎಸ್ಕೇಪ್ ಆಗಿ ನೋಡೋಣ. ನೀನು ಸರಿಯಾಗಿದೆ ಬಿಡು. ನಾನ್ ಶೂಟ್ ಮಾಡ್ತೀನಿ, ಈಗ ನನ್ ಚಾನ್ಸ್. ರೆಡಿ? ಸರಿಯಾಗಿ ನಿಂತ್ಕೋ. ಯಾರು ಮೊದ್ಲು ಎಸ್ಕೇಪ್ ಆದ್ರು ಅಂತ ನೀವೇ ಹೇಳಿ ಸೋನಾ ಬೈ. ರೆಡಿನಾ? ರೆಡಿ? ಯಾಕೆ ಸೋನಾ ಬೈ? ಬುಲೆಟೇ ಇಲ್ಲ. ಕ್ಯಾಸ್ವನ ಬಾಯ್, ಬುಲೆಟ್ ಹಾಕೊಂಡು ಪ್ರಾಕ್ಟೀಸ್ ಮಾಡಕ್ಕಾಗತ್ತಾ? ಬುಲೆಟ್ ಕೊಡಿ, ಬುಲೆಟ್ ಕೊಡಿ. ಗನ್ ಯೂಸ್ ಮಾಡೋರು ಗನ್ ಫೇಸ್ ಮಾಡೋದನ್ನ ಮೊದಲು ಕಲ್ತ್ಕೋಬೇಕು. ಮುಂದೆ ಬನ್ನಿ, ಕೈ ಕೊಡಿ. ಕೈಯ ಬೇಡ ಬೈ. ಏನಾಗಲ್ಲ ಬನ್ರಿ. ಬೇಡ ಸೋನ ಬಾಯ್. ಕೈ ಕೊಡಿ. ಬೇಡ ಪಮ್ಮ, ಬೇಡ ಬೈ. ಒಳಗಡೆ ಬುಲೆಟ್ ಇದೆ ಕಣೋ. ಬುಲೆಟ್ ಕೈಗೆ ಬಿದ್ರೆ ಏನೂ ಆಗೋದಿಲ್ಲ. ಕೈ ಕೊಡಿ. ಬೇಡ, ಅವ್ನು ನನ್ ಕುಕ್ಕ ಅನ್ಕೊಂಡ್ಬಿಟ್ರೆ ಕಷ್ಟ. ಹೊಡಿ. ಬೇಡ. ಮೆಹಮೂದ್, ನನ್ಗೇನು ಆಗ್ಲಿಲ್ಲ ನೋಡು, ನನ್ಗೇನು ಆಗ್ಲಿಲ್ಲ. ಹೇಳಿಲ್ವಾ ನಾನು ಏನೂ ಆಗಲ್ಲ ಅಂತ? ಅಯ್ಯಯ್ಯೋ,
ಇವ್ನ್ ನನ್ ಪುಕ್ಲ ಅನ್ಕೊಂಡ್ರು ಪರವಾಗಿಲ್ಲ ನಾನ್ ಕೈ ಕೊಡಲ್ಲಪ್ಪ. ಬುಲೆಟ್ ಕೈ ಹೊಡೆದ್ರೆ ಬರೀ 15 ದಿನ ಬ್ಯಾಂಡೇಜ್ ಅಷ್ಟೇ. ಆ? ಯಾಕೆ ಹೆದರ್ತಿದ್ದೀರಾ? ಏನಾಗಲ್ಲ, ಬನ್ನಿ. ಹಂಗಾದ್ರೆ ನೀವೇ ಹೊಡ್ಕೊಳ್ಳಿ ನೋಡೋಣ. ಏಯ್ ಮೆಮೋದ್ ಆ? ಬಿಡು, ಸಾಕ್ ಬಿಡು. ಹಾ ಅಣ್ಣ. ನಾನು ಯಾವತ್ತೂ ಕೈ ಮೇಲೆ ಪ್ರಾಕ್ಟೀಸ್ ಮಾಡೇ ಇಲ್ಲ. ಮತ್ತೆ ಹೋಗಿ ಆ ಕಡೆ ಹೋಗಿ. ಇಟ್ಸ್ ನಾಟ್ ಫನ್. ಶ್ರೀಧರ್, ನನಗೆ ಗೊತ್ತು ನಿಮ್ಮ ಮಾರ್ನಿಂಗ್ ಕೋಟ ಮುಗಿದಿದೆ ಅಂತ. ನನಗೋಸ್ಕರ ಒಂದು ಕೋಟ ಜಾಸ್ತಿ ಮಾಡ್ಕೊಳ್ಳಿ. ಯಾಕೆ ಶ್ರೀಧರ್, ತುಂಬಾ ಡಿಸ್ಟರ್ಬ್ ಆಗ್ಬಿಟ್ರಿ? ನಿಮಗ್ ಬದುಕಿನ ಮಹತ್ವನೇ ತಿಳಿದಿರೋ ಕಾಣ್ತಿಲ್ಲ. ಲೈಫ್ ಇಸ್ ನಾಟ್ ಚೀಪ್. ಲೈಫ್ ಚೀಪ್ ಅನ್ನೋದ್ರ ಮೇಲೆ ಅಲ್ವಾ ಶ್ರೀಧರ್ ನಮ್ ಫೀಲ್ಡ್ ನಿಂತಿರೋದು. ನೀವು ಈ ಫೀಲ್ಡ್ಗೆ ಫಿಟ್ ಅನ್ಸಲ್ಲ ಶ್ರೀಧರ್. ಹೇಗೆ ಎಂಟ್ರಾದ್ರಿ? ಕಾರಣ ಇಲ್ಲದೆ ಒಬ್ಬ ದೊಡ್ಡ ರೌಡಿ ಇನ್ನೋಸೆಂಟ್ ಆಗಿದ್ದ ನನ್ನ ತಮ್ಮನ್ನ ಅಟ್ಯಾಕ್ ಮಾಡ್ದ. ಪೊಲೀಸು ಸರಿಯಾಗಿ ಆಕ್ಷನ್ ತಗೊಳ್ಳಿಲ್ಲ. ಅಷ್ಟೊತ್ತಿಗೆ ನನಗೆ ಬಚ್ಚನ್ ಸಿಕ್ಕಿದ್ರು. ಇಬ್ರು ಸೇರಿ ಅವನ್ನ ಮುಗಿಸಿದ್ವು. ಆಮೇಲೆ ಗೊತ್ತಲ್ಲ, ಚೈನ್ ರಿಯಾಕ್ಷನ್ಸ್. ಈಗ ಇಲ್ಲಿಗೆ ಬಂದು ನಿಂತಿದ್ದೀನಿ. ಇನ್ನೇನು ಹೇಳಿ, ನನ್ನ ಕ್ರೌರ್ಯಕ್ಕಿಂತ ಕಲೆ ಸಾಹಿತ್ಯದಲ್ಲಿ ಆಸಕ್ತಿ ಇತ್ತು. ಹೋಗ್ಲಿ ಬಿಡಿ, ಅದೆಲ್ಲ ಆಗೋಗಿದ್ ಕತೆ. ನೀವು ಹೇಳಿ, ಸಣ್ಣ ಊರುಗಳಿಂದ ಹೋಗಿ ಬಾಂಬೆನಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡ್ತಿರಲ್ಲ, ಹೇಗ್ ಸಾಧ್ಯ ಆಯ್ತು? ನೀವು ಹೇಳ್ದಾಗೆ ಸಣ್ಣ ಊರೇ. ನನಗೆ ತಂದೆ ತಾಯಿ ಇರಲಿಲ್ಲ. ಬೆಳೆದಿದ್ದೆಲ್ಲ ಅಂಕಲ್ ಜೊತೆ. ಕುಂದಾಪುರದಲ್ಲಿ ನಮ್ಮ ಅಂಕಲ್ ಕ್ಯಾಂಟೀನ್ ಇಟ್ಟಿದ್ರು. ನಾನು ಡಿಗ್ರಿ ಮುಗಿಸಿ ಆ ವಯಸ್ಸಿನೆಲ್ಲ ಹುಡುಗರು ಕನ್ಸ್ ಕಾಣೋ ಹಾಗೆ ತುಂಬಾ ಹಣ ಸಂಪಾದನೆ ಮಾಡಬೇಕು, ಒಳ್ಳೆ ಲೈಫ್ ಬೇಕು ಅಂತ ಬಾಂಬೆಗೆ ಹೋದೆ. ಅಲ್ಲಿ 1-2 ವರ್ಷ ಹೋಟ್ಲ್ಗಳಲ್ಲಿ ಕೆಲಸ ಮಾಡಿಕೊಂಡು ಆಮೇಲೆ ಒಂದು ಬಾರಲ್ಲಿ ಸಪ್ಲೈಯರ್ ಆಗಿ ಸೇರ್ಕೊಂಡೆ. ಅಲ್ಲಿಗೆ ಕಾಲ್ಯ ಬರೋನು, ಆಂಟೋನಿ ಕಾಲ್ಯ. ಕಾಲ್ಯ ಬಗ್ಗೆ ನಿಮ್ಗೆ ಗೊತ್ತಾ ಶ್ರೀಧರ್? ಗೊತ್ತು. ಕಾಲ್ಯ ಬಗ್ಗೆ ಪೇಪರ್ಗಳಲ್ಲಿ ಓದಿದ್ದೀನಿ. ನಿಮ್ ಬಾಂಬೆ ಹುಡುಗರು ಇಲ್ಲಿಗೆ ಬಂದಾಗ ಅವನ ಬಗ್ಗೆ ಹೋಗ್ಲಿ ಮಾತಾಡೋ ಕೇಳಿದ್ದೀನಿ. ಬಾಂಬೆ ಅಂಡರ್ವರ್ಲ್ಡ್ ನಲ್ಲಿದ್ದ ನಿಜವಾದ ಹುಲಿ ಅವನು. ಅವನ ಬಗ್ಗೆ ಮಾತುಗಳಲ್ಲಿ ಹೇಳಕ್ಕೆ ಆಗಲ್ಲ ಶ್ರೀಧರ್. ಆಂಟೋನಿ ಕಾಲ್ಯ ಯಾರಿಗೂ ತಲೆ ಬಾಗಿಸ್ಲಿಲ್ಲ. ದೊಡ್ಡ ಗುಂಪುಗಳ ಜೊತೆ ಕೈ ಜೋಡಿಸ್ಲಿಲ್ಲ. ಒಂಟಿಯಾಗಿ ಅವ್ರನ್ನೆಲ್ಲ ಫೇಸ್ ಮಾಡ್ದ. ಹಾಗಾಗಿ ಅವನಿಗೆ ದುಶ್ಮನ್ಗಳು ಹೆಚ್ಚಿದ್ರು. ಆ ಕಾಲ್ಯ ನನ್ನನ್ನು ಸಂಪೂರ್ಣವಾಗಿ ಆದರೆ ನಾನು ಡಿಸೈಡ್ ಮಾಡಿದೆ ಶ್ರೀಧರ್, ಆ ಬಾಂಬೆ, ಆ ಜನ, ಆ ಎನರ್ಜಿ ನನ್ನ ದಾರಿನ ನನಗೆ ಸ್ಪಷ್ಟವಾಗಿ ತೋರಿಸ್ಬಿಟ್ವು. ನಾನಿನ್ ಮುಂದೆ ಕೆಲ್ಸಗಳನ್ನ ಮಾಡ್ತೀನಿ, ನೀವ್ ಹೇಳೋ ಕೆಲಸ ಮಾತ್ರ ಬೇಡ ಅನ್ಬೇಡಿ ಅಂತ ಕಾಲಿಯಾಗಿ ಒಪ್ಪಿಸ್ಲೇಬೇಕು ಅಂತ ಹೊರಟೆ. हाँ साहब, हाँ साहब, एम्बुलेंस को इन्फॉर्म कर दिया साहब, कुछ देर में आएगा साहब. हाँ साहब. हाँ साहब, जल्दी भेज दूंगा साहब.
ಅಂತ ಕಾಲ್ಯ ಅವತ್ತು ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾಗೋಗಿದ್ದ ಶ್ರೀಧರ್. ನನ್ನ ಲೈಫ್ ಮುಗೀತು, ನಾನಾಗೋದೆ ಅನ್ಕೊಂಡೆ. ತಲೆ ಎಲ್ಲ ಖಾಲಿ ಖಾಲಿ ಅನ್ಸೋಕ್ ಶುರು ಆಯ್ತು. ಮುಂದೇನ್ ಮಾಡ್ಲಿ ಅಂತ ದಿಕ್ಕು ತೋಚದೆ ಕೂತಿದ್ದಾಗ ಸೋನಾ, ರಜಾಕ್ ನಿನ್ನ ಬಗ್ಗೆ ಹೇಳಿದಾನೆ. ನನ್ನ ಹೆಸರು ತುಕಾರಾಮ್ ಶೆಟ್ಟಿ, ಪ್ಲಾನರ್. ದುಬೈನಲ್ಲಿ ಕೂತಿರೋ ಭಾಯ್ ನಮಗೆ ದೇವರು. ದೇವರು ಅಂದ್ರೆ ದೇವ್ರೆ. ನೀನು ಯಾರನ್ನು ಮುಗಿಸ್ಬೇಕು, ಏನು ಕೆಲಸ ಮಾಡಬೇಕು ಅನ್ನೋದೆಲ್ಲ ತೀರ್ಮಾನ ಮಾಡೋದು ಆ ಭಾಯ್. ಉದ್ದೇಶ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನೀನು ನಾನು ಅವ್ರು ಬಯಸೋ ಕೆಲಸಗಳಿಗೆ ನಿಮಿತ್ತ ಅಷ್ಟೇ. ನಿಯತ್ತಿಂದ ನೀನು ಕೆಲಸ ಮಾಡ್ತಾ ಹೋದ್ರೆ ನಿನಗೆ ಯಾವ ತೊಂದರೆನೂ ಆಗದ ಹಾಗೆ ಆ ಭಾಯ್ ನೋಡ್ಕೋತಾರೆ. ಯಾರಿಗೆ ಬೇಕಾದ್ರೂ ಗೋಲಿ ಹೊಡಿತೀಯ ಅಂದ್ರೆ ಈ ಹೆಂಗಸರು, ಮಕ್ಕಳು ಹೊಡಿತೀನಿ ಅಂತ ತೀರ್ಮಾನ ಮಾಡಿದ್ಮೇಲೆ ಆಯ್ಕೆ ಇಟ್ಕೋಬಾರ್ದಲ್ವಾ? ಇವತ್ತಿನಿಂದ ಈ ಭಾಯ್ ಜಗತ್ತಲ್ಲಿ ಈ ಗನ್ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. गलती को माफ करना उससे भी बहुत बड़ी गलती है. भाई को माल दे दूंगा, भैया समझा दो उसको. आज सपने में कोई गाड़ी देखा क्या? नहीं देखा, नहीं देखा. भाई मुझे छोड़ दो, भाई नहीं नहीं, नहीं भाई. ತುಕಾರಮಣ, ಅದೇನೋ ಗಾಡಿ ಅಂತಿದ್ರಲ್ಲ, ಏನದು? ಒಳ್ಳೆಯವ್ರಿಗೆ ಸಾವು ಸುಮ್ಮನೆ ಬರೋದಿಲ್ಲ, ಸೂಚನೆ ಕೊಟ್ಟು ಬರುತ್ತೆ. ಎತ್ತಿನ ಗಾಡಿ, ಬಸ್ಸು, ಟ್ರೇನು, ಪ್ಲೇನು, ಯಾವುದಾದ್ರೂ ವಾಹನದಲ್ಲಿ ಯಮ ಕರ್ಕೊಂಡು ಹೋಗ್ಲಿರೋ ಸೂಚನೆ ಕೊಡ್ತಾನೆ. ಅದಕ್ಕೆ ಕೇಳಿದೆ. ಓಹ್, ಬಹಳ ತಿಳ್ಕೊಂಡಿದ್ದೀರಾ. ಅವನೇನಾದ್ರೂ ಗಾಡಿ ನೋಡಿದೀನಿ ಅಂದಿದ್ರೆ? ಒಳ್ಳೇದಾಗ್ಲಿ, ಹ್ಯಾಪಿ ಜರ್ನಿ ಅಂತ ಹೇಳಿ ಶೂಟ್ ಮಾಡ್ಬೇಕು. ಬಾಯ್ ಕಡೆಯಿಂದ ತಗೋ. ತುಕಾರಮಣ, ಇದು ನನ್ನ ಕಡೆಯಿಂದ ನಿಮಗೆ. ನಾನು ಯಾರ ಹತ್ರ ಏನನ್ನೂ ಕೇಳೋಲ್ಲ. ಕರ್ಮ ಮಾಡು, ಮಾ ಫಲೇಶು ಕದಾಚನ, ಫಲಾಫಲಗಳನ್ನು ಅಪೇಕ್ಷೆ ಪಡಬೇಡ ಅಂತ ಭಗವಾನ್ ಶ್ರೀಕೃಷ್ಣ ಹೇಳಿದ್ದಾನೆ. ನಾನು ಅಷ್ಟೇ, ಯಾರಿಂದ ಯಾವ ಪ್ರತಿಫಲವನ್ನೂ ನಿರೀಕ್ಷಿಸೋಲ್ಲ. ಆದ್ರೆ ಅವರಾಗೆ ಏನಾದ್ರೂ ಕೊಟ್ರೆ ಬೇಡ ಅಂತ ಹೇಳೋಲ್ಲ. ನೀವು ಬೆಂಗಳೂರಲ್ಲಿರೋದ್ರಿಂದ ನಿಮಗೆ ಹೆಚ್ಚು ಕೊಲೆಗಳ ಬಗ್ಗೆ ಗೊತ್ತಿಲ್ಲ ಶ್ರೀಧರ್. ಬಾಂಬೆನಲ್ಲಿ ಬಹಳಷ್ಟು ಜನ ಕೊಲೆ ಮಾಡದನ್ನೇ ತಮ್ಮ ವೃತ್ತಿ ಮಾಡ್ಕೊಂಡಿದ್ದಾರೆ. 5,000ದಿಂದ 50 ಲಕ್ಷದವರೆಗೆ ಒಂದು ತಲೆಗೆ ಬೆಲೆ ಇರುತ್ತೆ. 10 ಅಡಿ ಒಳಗೆ ನಿಂತೊಬ್ಬನ್ನ ಶೂಟ್ ಮಾಡಿದ್ರೆ ಮುಗೀತು. ತುಕಾರಾಮಣ್ಣ ಎಂತೆಂಥ ಡೀಲ್ಗಳನ್ನ ತರ್ತಾ ಇದ್ದ ಗೊತ್ತಾ ಶ್ರೀಧರ್? ಬಿಲ್ಡರ್ಗಳು, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು, ರಾಜಕಾರಣಿಗಳು, ಪೊಲೀಸ್ ಆಫೀಸರ್ಸ್ ಅಷ್ಟೇ ಯಾಕೆ, ಜಡ್ಜ್ಗಳು ಕೂಡ ಡೀಲ್ಗಳು ಕೊಡ್ತಿದ್ರು. ಆದ್ರೆ ಒಂದು ಡೀಲು, ಅದೊಂದು ಡೀಲ್ ಮಾತ್ರ ಒಬ್ಬ ಅಜ್ಜಿಂಟ ಪಗಾಯಿಸ್ಬೇಕು. ಅಜ್ಜಿನ? ಆ ಅಜ್ಜಿ ಮೊಮ್ಮಗನೇ ಕೊಟ್ಟಿರೋ ಡೀಲು. ಅವನೇ ನಿನಗೆ ದಾರಿ ತೋರಿಸ್ತಾನೆ. ಆ ಹುಡುಗನ ತಂದೆ ತಾಯಿ ಪ್ಲೇನ್ ಕ್ರಾಶ್ ಅಲ್ಲಿ ಸತ್ತು ಹೋಗಿದ್ರು. ಆ ಎಲ್ಲ ಆಸ್ತಿ ಅಜ್ಜಿ ಹೆಸರಲ್ಲಿತ್ತು. ತಾನು ಬದುಕಿರೋವರೆಗೂ ಆ ಆಸ್ತಿನ ಮಾರೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂದಿದ್ರು ಅಜ್ಜಿ. ಮೊಮ್ಮಗ ಡೀಲ್ ಕೊಟ್ಟಿದ್ದ. ಅಜ್ಜಿನ ಮುಗಿಸೋ ಡೀಲ್ ಜೊತೆಗೆ ಬಾಯಿ ಹೇಳಿರೋ ಬಿಲ್ಡರ್ಗೆ ಆ ಆಸ್ತಿನ ಕೊಡೋದಾಗಿ ಮಾತು ಕೊಟ್ಟಿದ್ದ. ಯಾವ ಕಾರಣಕ್ಕೂ ವೆಪನ್ ಬಳಸೋ ಹಾಗಿಲ್ಲ. ಕೇಸ್ ಆಗ್ಬಾರ್ದಂತೆ. ಅಜ್ಜಿನ ಉಸಿರು ಕಟ್ಟಿಸಿ ಆಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಅಷ್ಟೇ. ಅಜ್ಜಿನೇನೋ ಉಸಿರು ಕಟ್ಟಿಸ್ತೀನಿ, ಆದ್ರೆ ಮಿಕ್ಕಿದ್ದೆಲ್ಲ ನೀವು ನೋಡ್ಕೋಬೇಕು. ನೋ, ಅದಾಗೋಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಸ್ತ್ರೀಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳಿರ್ತಾರೆ. ನಾನು ಅಲ್ಲಿಗೆ ಬರೋಲ್ಲ. ಎಲ್ಲ ಕೆಲಸ ನೀನೇ ಮಾಡಿ ಮುಗಿಸ್ಬೇಕು. मेरा पोता बहुत अच्छा लड़का है बेटा, थोड़ा सा जिद्दी है. ನಾವು ಕೊಲ್ಲೋ ವ್ಯಕ್ತಿಗಳ ಜೊತೆ ಆತ್ಮೀಯತೆ ಬೆಳೆಸ್ಕೋಬಾರ್ದು.
ಆತ್ಮೀಯತೆ. ಕೈಗಳನ್ನ ವೀಕ್ ಮಾಡ್ಬಿಡುತ್ತೆ ಶ್ರೀಧರ್. बेटा मैंने आज एक सपना देखा था. सपने में कार में बैठी थी. ड्राइवर नहीं था मगर गाड़ी बहुत तेज चलती थी. ये सपना क्या बता रहा था? क्या हो सकता है? सपना क्या बोलता है ये आपको मैं बताता हूँ. आपको पता है? आपको मारने के लिए आपके पोते ने मुझे सुपारी दी. तुम ये जायदाद के लिए इतना जिद क्यों कर रही हो? तुम्हारी इसी जिद की वजह से तुमको मारने के लिए मुझे भेजा गया तुम्हारे पोते ने. बुढ़ापे में चाहिए क्या जायदाद? और ऐसा मौत मांगता है क्या तेरे को? दादी माँ, दादी माँ, ओ दादी माँ. ಸೋನಾ, ಏನ್ ಕಮಾಲ್ ಮಾಡ್ಬಿಟ್ಟಿದ್ಯಾ ನೀನು? ಭಾಯ್ ನಿನ್ ಬಗ್ಗೆ ಬಹಳ ಖುಷಿ ಆದ್ರು. ಕೇಸ್ ಆಗ್ಬಾರ್ದು ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಹಾಗೆ ಮಾಡಿ ನ್ಯಾಚುರಲ್ ಡೆತ್ ಮಾಡಿಸ್ಬಿಟ್ಟಿದಾನಲ್ಲ, ಇಂಥ ಹುಡುಗನ ನಮ್ ಕೆರಿಯರ್ ಅಲ್ಲೇ ನೋಡಿಲ್ಲ ಅಂದ್ರು. ಆ ಜಗತ್ತಲ್ಲಿ ಹಣ ಎಷ್ಟಿತ್ತೋ ಕೊಳಕು ಅಷ್ಟೇ ಇತ್ತು. भाई को पैसा दिया, ये सही बात है. नहीं. दूसरा बिल्डर को प्रॉपर्टी क्यों दिया बेटा? सॉरी तुकाराम राम जी. नहीं. सपने में कोई गाड़ी देकर क्या? नहीं. नहीं तुकाराम जी. नहीं. तुकाराम जी. तुकाराम जी. भाई प्लीज भाई. भाई. तुम्हारे दादी माँ भी मुझसे ऐसे भीख नहीं मांगा था. भाई. ಬಾಯ್ದೊಂದು ಗುಣ ಇದೆ ಸೋನ. ಮೋಸ ಮಾಡಿದವರು ಅವ್ರಿಗೆ ಎಷ್ಟೇ ಹತ್ರದವರಾದ್ರೂ ಮಾಫ್ ಮಾಡಲ್ಲ. ಸತೀಶ್ ಶೆಟ್ಟಿ ಗೊತ್ತಲ್ಲ, ನಮ್ಮವನೇ. ಏನ್ ತುಕಾರಾಮಣ್ಣ, ಇಷ್ಟೊಳ್ಳೆ ಜಾಗ ಕರ್ಸಿ ಇಷ್ಟೊಳ್ಳೆ ಊಟ ಕೊಡ್ತಿದ್ದೀರಾ ಅಂದ್ಮೇಲೆ ಯಾವ್ದೋ ಬಿಗ್ ಡೀಲೇ ಇದ್ದಂಗಿದೆ. ಇನ್ ನನ್ ಕೈಲಿ ತಡ್ಕೊಳಕ್ಕಾಗಲ್ಲಪ್ಪ. ಅದೇನಂತ ಹೇಳಿ ತುಕಾರಾಮಣ್ಣ. ಸತೀಶ್, ಡೋಲ್ಕಿಯ ಹತ್ರ ನೀವು ಮಂತ್ಲಿ ಕೇಳಿದ್ದು ಬಾಯಿ ಗೊತ್ತಾಗಿದೆ. ತುಕಾರಾಮಣ್ಣ, ತುಕಾರಾಮಣ್ಣ ಊಟ ಕೊಡ್ಸಿ ನನ್ನನ್ನ. ಹತ್ರ ಇದ್ದವನಲ್ವಾ, ಊಟ ಕೊಡ್ಸ್ ಕಳಿಸಿ ಅಂದ್ರು ಭಾಯ್. सपने में कोई गाड़ी देगा क्या? ಗಾಡಿ ಗಾಡಿ ದೊಡ್ಡ ಗಾಡಿ ರೋಲ್ಸ್ ರೈಸ್. ನೀವು ಇದ್ರೆ ಬಾಯ್ ಇದ್ರು. ನೀವು ಡ್ರೈವ್ ಮಾಡ್ತಾ ಇದ್ರಿ ತುಕಾರಾಮಣ್ಣ, ನೀವು ಡ್ರೈವ್ ಮಾಡ್ತಾ ಇದ್ರಿ. ನನ್ನ ಆಲ್ ದ ಬೆಸ್ಟ್. ಬೇಡ ಹ್ಯಾಪಿ ಜರ್ನಿ. ತುಕಾರಾಮಣ್ಣ, ನೀವ್ ಯಾರಿಗೂ ಶೂಟ್ ಮಾಡಲ್ವಲ್ಲ, ಯಾಕೆ? ಭಯನಾ? ನನಗೆ ಯಾವ ಭಯನೂ ಇಲ್ಲ. ಇಲ್ಲೋಡು, ಲಾಯರು ವಾದ ಮಾಡಬೇಕು, ಟೈಲರು ಬಟ್ಟೆ ಹೊಲಿಬೇಕು, ಆರ್ಕೆ ಮಾಡಬೇಕು, ಪುರೋಹಿತ ಪೌರೋಹಿತ್ಯ ಮಾಡಬೇಕು. ಅದೆಲ್ಲ ಯಾಕಪ್ಪ? ನಾನು ಪ್ಲಾನರ್ ಆಗಿರಬೇಕು, ನೀನು ಶೂಟರ್ ಆಗಿರಬೇಕು. ನಮ್ಮ ಕೆಲಸಗಳು ಅದಲು ಬದಲಾದ್ರೆ ವ್ಯವಸ್ಥೆ ಕೆಟ್ಟ ಹೋಗುತ್ತೆ. ಕಡಿಮೆ ಸಮಯದಲ್ಲೇ ತುಂಬಾ ಎತ್ತರಕ್ಕೆ ಬೆಳೆದ್ಬಿಟ್ಟೆ ಸೋನ. ಬಾಯ್ ನಾಳೆಯಿಂದ ನಿಮ್ಗೊಂದು ಪರ್ಮನೆಂಟ್ ಅಡ್ರೆಸ್ ಕೊಡ್ತಾ ಇದ್ದಾರೆ, ಡೋಲ್ಕಿಯಾ ಸ್ಪೋರ್ಟ್ಸ್ ಕ್ಲಬ್. ಡೋಲ್ಕಿಯಾ ಬಾಂಬೆನಲ್ಲಿ ತುಂಬಾ ಹೆಸರುವಾಸಿ ಬಿಸಿನೆಸ್ ಮ್ಯಾನ್. ಸ್ಪೋರ್ಟ್ಸ್ ಬಾರ್ಗಳು ನಡೆಸ್ತಿದ್ದ ಡೋಲ್ಕಿಯಾ ಮೇಲೆ ಎಲ್ಲಾ ಗ್ಯಾಂಗ್ಗಳ ಕಣ್ಣಿತ್ತು. ಅವನು ದುಬೈನಲ್ಲಿರೋ ಭಾಯಿಗೆ ತುಂಬಾ ಹತ್ತಿರವಾಗಿದ್ದ. ಭಾಯ್ ನನ್ನನ್ನ ಅವನ ಜೊತೆ ಇರಿಸ್ತಾ, ಅವನ ಪರ್ಸನಲ್ ಸೆಕ್ಯೂರಿಟಿ ಆಗಿ. आजा यार, देख सोना, तुम आने के बाद हमारा बिजनेस बहुत फॉर यू. थैंक यू सर. तुम मुझे भाई बुला सकते हो. ಬಾಂಬೆನ ಗಾಳಿಲಿರೋದು ಎರಡು, ಒಂದು ಹಣ, ಇನ್ನೊಂದು ಹುಡುಗಿರು. ಅದು ಡೋಲ್ಕಿಯಾ ಜೊತೆ ಸೇರ್ಕೊಂಡ್ಮೇಲಂತೂ ನನಗೆ ಯಾವುದಕ್ಕೂ ಬರ ಇರಲಿಲ್ಲ. ಆದ್ರೆ ರಶ್ಮಿ ನನ್ನ ಲೈಫಲ್ಲಿ ಬಂದ್ಮೇಲೆ
ಎಲ್ಲ ಚೇಂಜ್ ಆಗೋಯ್ತು. ರಶ್ಮಿ. ನೈಸ್ ನೇಮ್. ಅಣ್ಣ, ಮುದ್ದಪ್ಪಣ್ಣನಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ನಾವು ಪೂಜೆ ಮುಗಿಸ್ಕೊಂಡು ಕಾರ್ ಡೋರ್ ಓಪನ್ ಮಾಡ್ತಿರುವಾಗ ಯಾರೋ ಮೋಟಾರ್ ಬೈಕ್ ನಲ್ಲಿ ಡಿಕ್ಕಿ ಹೊಡೆದ ಶ್ರೀಧರ್. ಲೈಟ್ ಆಗಿ ಏಟ್ ಆಗಿದೆ ಅಷ್ಟೇ. ಅಷ್ಟರಲ್ಲಿ ಇಲ್ಲಿ ಸುಮ್ಮನೆ ನಿಮಗೆ ಕಾಲ್ ಮಾಡ್ಬಿಟ್ಟಿದ್ದಾನೆ. ಸದ್ಯ ಮೇಜರ್ ಏನೋ ಆಗ್ಲಿಲ್ವಲ್ಲ, ಬಿಡಿ ಮುದ್ದಪ್ಪಣ್ಣ. ಹಾಗಾದ್ರೆ ಕೆಲಸ ನಾವೇ ಇವತ್ ಬೇಡ ಶ್ರೀಧರ್, ನಮಗ್ ಮೂಡಿಲ್ಲ. ನಾಳೆ ನಾವು ಬಂದ್ಬಿಡ್ತೀವಿ, ಕೆಲಸ ಮುಗಿಸ್ಬಿಡೋಣ. ಸರಿ. ನೀವಿಲ್ದಿದ್ರೇನಂತೆ? ನೀವು ಹೂ ಅಂದ್ರೆ ಕೆಲಸ ಮುಗಿದೋಗುತ್ತಲ್ಲ. ರೇ, ಯಾವನೋ ಒಬ್ಬ ಒಂದಿನ ಹೆಚ್ಚಿಗೆ ಬದುಕ್ತಾನಂದ್ರೆ ಅದಕ್ಕೂ ಕೊಸರಾಡ್ತಿರಲ್ರಿ. ಲೈಫ್ ವಿಷಯದಲ್ಲಿ ನೀವು ಬಾಂಬೆ ಹುಡುಗರುಗಳು ಬಹಳನೇ ಕಂಜೂಸು. ಓಕೆ, ನಾವು ಹಾಗಾದ್ರೆ ಹೊರಡ್ತೀವಿ. ನಡೀರಿ ಬಚ್ಚನ್. ಶ್ರೀಧರ್, ಒಂದ್ ನಿಮಿಷ. ಹೇಮಂತ್, 1 ಮಿನಿಟ್ ಇದಾಯ್ತು. ಹಾವಣ್ಣ. ಶ್ರೀಧರ್, ಯಾಕೆ ಒಂಥರ ಇದ್ದೀರಾ? ಹಾಗೇನಿಲ್ಲ. ನಮ್ಮವ್ರು ನಮ್ಗೆ ಗೊತ್ತಾಗಲ್ವಾ ಶ್ರೀಧರ್? ಬಚ್ಚನ್ ಅಂತೂ ಸೋನಾನ ತಿನ್ನೋಕೆ ಹೊರಟಾಗಿತ್ತು. ಇನ್ನೇನ್ ಮತ್ತೆ, ನೀವ್ ಯಾರನ್ನೋ ಒಬ್ಬನ, ಅದನ್ನು ಫೀಲ್ಡ್ ನೋನಲ್ಲ, ಅವನ್ನ ಮುಗಿಸೋದಕ್ಕೆ ಸೋನಾಗೆ ಅಷ್ಟೊಂದು ಸ್ಕೋಪ್ ಕೊಡ್ತಿದ್ರೆ ಬಚ್ಚನ್ ಅಲ್ಲ ಮುದ್ದಪ್ಪಣ್ಣ, ಯಾರಿಗೂ ಇಷ್ಟ ಆಗ್ತಿಲ್ಲ. ನಾವು ಮುಗಿಸ್ಬೇಕಾಗಿರೋದು ಯಾರನ್ನ ಅಂತ ಗೆಸ್ ಮಾಡಕ್ ಆಗ್ಲಿಲ್ವಾ ಶ್ರೀಧರ್? ಯಾರನ್ನ? ಯಾರೋ ಮಹಾಬಲ ಅಂತಿದ್ರಿ? ಅವನಲ್ಲ, ಅವನು ಕಾರಲ್ಲಿ ಹೆಲ್ಪ್ ಮಾಡಕ್ ಬರೋನು. ಮತ್ತೆ ಸೋನಾನ. ನಾವು ಮುಗಿಸ್ಬೇಕಾಗಿರೋದು ಸೋನಾನ. ಏನ್ ಹೇಳ್ತಾ ಇದ್ದೀರಾ ನೀವು? ಸೋನಾನ? ದಾವೂದ್ ಭಾಯ್ ಹುಡ್ಗನ್ನ? ಹೌದು ಶ್ರೀಧರ್, ಮುಗಿಸೋದು ನೀವು. ಏನ್ ಕಿಣಿಯಣ್ಣ ನೀವು ಯಾರ ಹತ್ರನೂ ಜಾಸ್ತಿ ಮಾತಾಡಲ್ಲ ಅನ್ಸುತ್ತೆ? ನಮ್ಮ ಕಿಣಿಯಣ್ಣ ಬೆಳಗ್ಗೆ ಹೊತ್ತು ಫುಲ್ ಸ್ಟಾಪ್, ರಾತ್ರಿ ರಂಬಿದ ಮೇಲೆ ನಾನ್ ಸ್ಟಾಪ್. ಸೋನಾ ಮೇಲೆ ಅಷ್ಟು ಸಿಟ್ಟು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಶ್ರೀಧರ್. ಇವನು ಆ ಭಾಯ್ ಕೈಲಿರೋ ಒಂದು ಗನ್ ಅಷ್ಟೇ. ಅಲ್ಲಿ ಕೂತಿದಾರಲ್ಲ ದುಬೈನಲ್ಲಿ ಭಾಯ್, ರೇಸ್ ಫಿಕ್ಸ್ ಮಾಡ್ಕೊಡಿ ಅಂದ್ರು. ಮಾಡ್ಕೊಟ್ವಿ. ಮಂಗಳೂರು ಪೋರ್ಟ್ಗೆ ಮಾಲ್ ಬರುತ್ತೆ, ಅದನ್ನ ನಿಲ್ಲಿಸ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ಬಿಡಿ ಅಂದ್ರು. ಇಷ್ಟ ಇಲ್ಲದೆ ಇದ್ರು ಮಾಡಿದ್ವಿ ಶ್ರೀಧರ್. ಆದ್ರೆ 2 ತಿಂಗಳ ಹಿಂದೆ ಫೋನ್ ಮಾಡಿ ಒಂದ್ ಲೋಡ್ ವೆಪನ್ಸ್ ಬರುತ್ತೆ, ಇಳಿಸ್ಕೊಂಡು ಅದನ್ನ ಬಾಂಬೆ ಕಲ್ಸ್ಬಿಡಿ ಅಂದ್ರು. ನಾವೇನ್ ಟೆರರಿಸ್ಟ್ ಕೊಡ ಶ್ರೀಧರ್? ಏ ಕಾಮ್ ಮುಷ್ಕಿಲ್ ಹೇ, ನಮ್ಮಿಂದ ಈ ಕೆಲಸ ಆಗಲ್ಲ ಅಂದ್ವಿ. ಆಯ್ತು ಬಿಡಿ ಅಂದ್ರು. ನಿಮ್ಗೆ ಗೊತ್ತಲ್ಲ, 10 ದಿನಗಳ ಹಿಂದೆ ಫೋನ್ ಮಾಡಿ ಈ ಸೋನಾನ ಕಳಿಸ್ತೀನಿ, ಸ್ವಲ್ಪ ದಿನ ಇಟ್ಕೊಂಡಿರಿ ಅಂದ್ರು. ನೋಡಿ ಆಮೇಲೆ ಈ ಕೆಲಸ ಮಾಡಿದ್ದಾರೆ. ನಾನು ನಿಮಗೆ ಹೇಳಿದ್ನಲ್ಲ ಶ್ರೀಧರ್, ತುಕಾರಾಮ್ ಅಂತ, ಅದೇ ಬಾಂಬೆ ಪ್ಲಾನರ್. ತುಕಾರಾಮ್ ಶೆಟ್ಟಿ. ಸೋನಾ ನಿಮ್ಗೆ ಫೀಲ್ಡಿಂಗ್ ಮಾಡಕ್ ಬಂದಿದ್ದಾನೆ ಅಂತ ಮೆಸೇಜ್ ಕೊಟ್ಟ ಶ್ರೀಧರ್. ನಾವು ಭಾಯಿಗೆ ಫೋನ್ ಮಾಡಿ ಕೇಳಿದ್ವಿ ಏನಿದು ಅಂತ. ಹೌದಾ, ಇಸ್ಕೋ ಉಡಾದೋ ಅಂದ್ರು. ನಾವು ವೆಪನ್ಸ್ ವಿಷಯದಲ್ಲಿ ನೋ ಅಂತ ಹೇಳಿದ್ದೆ, ಭಾಯ್ ಕೈಲಿ ಸಹಿಸ್ಕೊಳಕ್ ಆಗ್ಲಿಲ್ಲ ಶ್ರೀಧರ್. ಈ ಭಾಯ್ ಇದನ್ನಲ್ಲ, ಇವನು ಮೊಘಲ್ ಬಾದ್ಶಾಗೊಳ್ತಾರ, ಹತ್ರ ಇರೋ ಎಲ್ರೂ ಯೂಸ್ ಮಾಡ್ಕೋತಾನೆ. ಬೇಡ ಅಂದಾಗ ಇಸ್ಕೋ ಉಡಾದೋ ಅಂತ ಆರ್ಡರ್ ಮಾಡ್ತಾನೆ. ಒಂದ್ ಕೆಲಸ ಮಾಡೋಣ, ಚೆನ್ನಾಗಿ ಸೋನಾಗೆ ವರ್ಕ್ ಮಾಡಿ ಕಳಿಸ್ಬಿಡೋಣ.
ಆ ದುಬೈ ಬೈಗೆ ಏನ್ ಕಿತ್ಕೋತಿಯ ಕಿತ್ಕೋ ಅಂತ ಸವಾಲ್ ಹಾಕೋಣ. ನೀವು ಫೀಲ್ಡ್ ರೂಲ್ಸ್ ನ ಮರಿತಿದ್ದೀರಿ ಶ್ರೀಧರ್. ಯಾವ ಗನ್ ನಾವು ರಿಜೆಕ್ಟ್ ಮಾಡಿರ್ತೀವೋ ಅದೇ ಗನ್ ಒಂದಿನ ನಮ್ಮನ್ನ ಮುಗಿಸ್ಬಿಡ್ಬೋದು. ಈ ಸೋನಾ ಆರ್ಡಿನರಿ ಗನ್ ಅಲ್ಲ. ನಾಳೆ ನಾವು ಬಂದ್ಬಿಡ್ತೀವಿ. ಸೈಲೆಂಟ್ ಆಗಿ ಕೆಲಸ ಮುಗಿಸ್ಬಿಡೋಣ. ನಾಳೆ ಈ ಕೆಲಸ ಮುಗಿದ್ಮೇಲೆ ನಮ್ ಕನ್ನಡದವ್ರಿಗೆ ಈ ಬಾಂಬೆ ಅವ್ರ ಸಹವಾಸನೆ ಬೇಡ ಅಂತ ಡಿಕ್ಲೇರ್ ಮಾಡ್ಬಿಡೋಣ. ಆಕ್ಸಿಡೆಂಟ್ ಮಲ್ತಿನಾಗ ನಾಲು ಪಾಡ್ದೋಡು ಸಿಕ್ಕಾಪಡೆ ಚಳಿ ಇದೆಯಲ್ಲ ಮೆಮೋಲ್ ಸಕಲೇಶ್ಪುರದಲ್ಲಿ. ಚಳಿಗೆ ಎಷ್ಟು ಬಾಟ್ಲು ಕುಡ್ದು? 2 ಬಾಟ್ಲಿ ಆಗಿರೋದು. ಸುಮ್ಕೆ ಇರೋ. ಫಿಶ್ ಫ್ರೈ ತುಂಬಾ ಚೆನ್ನಾಗಿದೆ ಶ್ರೀಧರ್. ಇನ್ನೊಂದು ಪೆಗ್ ತಗೊಳ್ಳಿ. ಹೊರಗಡೆ ವೆದರ್ ಬಹಳ ಚಿಲ್ ಆಗಿದೆ. ಥ್ಯಾಂಕ್ ಯು. ए महमूद पीना बस जाको सो. हाँ मैम हो गया. भाई लोग ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬಾಯ್. ಚಲ್ರಿ ಪೊಮ್ಮ. ಶ್ರೀಧರ್, ನಾನು ಹೋಗಿ ಮಲ್ಕೋತೀನಿ. ಸೋನಾ, ನೀವು ನನ್ನ ರೂಮ್ಗೆ ಹೋಗ್ಬಿಡಿ. ಯಾಕೋ ನಿದ್ದೆ ಬರ್ತಾ ಇಲ್ಲ ಶ್ರೀಧರ್. ನಮ್ ಬಾಂಬೆಲಾಗಿದ್ರೆ ಹೀಗಾಗ್ತಿರ್ಲಿಲ್ಲ. ಎಲ್ಲ ಪಟ್ ಅಂತ ಮುಗ್ದೋಗಿರೋದು. ಇದು ಬ್ಯಾಂಗ್ಳೂರ್ ಅಂಡರ್ ವರ್ಲ್ಡ್ ಸೋನಾ. ಮಧ್ಯಾಹ್ನ ನೀವು ಯಾರ ಬಗ್ಗೆನೋ ಹೇಳ್ತಾ ಇದ್ರಿ ಅಲ್ವಾ? ರಶ್ಮಿ ರೈಟ್? ನನ್ನ ಗರ್ಲ್ ಫ್ರೆಂಡ್ ತುಂಬಾ ಒಳ್ಳೆ ಹುಡುಗಿ. ಗರ್ಲ್ ಫ್ರೆಂಡ್ಸ್ ಆಗಿರುವಾಗ ಎಲ್ಲಾ ಹುಡುಗಿಯರು ಒಳ್ಳೆಯವ್ರೆ. ಹೆಂಡತಿ ಆದ್ಮೇಲೆ ಅದು ಇದು ಎಲ್ಲ ಶುರುವಾಗತ್ತೆ ಸೋನಾ. ಇಲ್ಲ 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 ಶ್ರೀಧರ್, ಇವ್ರು ಹಾಗಲ್ಲ. ಬೇರೆಯವ್ರಿಗಿಂತ ಸ್ವಲ್ಪ ಹೆಚ್ಚಿಗೆನೆ ಒಳ್ಳೆ ಮನಸ್ಸು ಇವ್ರಿಗೆ. Excuse me? Can you donate something for the victims of terrorism? तुम्हारे घर में कोई मरा है क्या? नहीं तो जाओ ना यार, गाना सुनने दो. Actually, fund collection के बाद जो पैसा. जाओ ना यार. ಮುಂದೆ ನಡಿ ರಶ್ಮಿ. ಅವ್ನು ಕೇಳಿಸ್ಕೊಳಕ್ಕೆ ತಯಾರಿಲ್ಲ. ಅವನ ಹತ್ರ ಏನು ಮಾತು? ಸಹಾಯ ಮಾಡಕ್ಕೆ ನಮ್ಮನೇಲಿ ಯಾರು ಸತ್ತೋಗಿರ್ಬೇಕಾ? ತರ್ಲೆ ತಂದು ಇಲ್ಲಿ. ಹಲೋ. Thank you for helping for the cause, sir. ಯಾರೋ ಸತ್ರು ಅಂತ ದುಡ್ಡು ಕೊಡ್ತಾ ಇಲ್ಲ. ಬಿಸ್ಲಲ್ಲಿ ಅಲಿತಾ ಇರೋದು ನಮ್ಮ ಕನ್ನಡದ ಹುಡುಗಿರು ಅಂತ ದುಡ್ಡು ಕೊಟ್ಟಿದ್ದು. ನಿಮ್ ಕಾಳಜಿಗೆ ಥ್ಯಾಂಕ್ಸ್. ನನ್ನ ಜೀವನ ಅಂತ ಒಂದು ತಿರುವು ತಗೊಳುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. आप लोग वहाँ जाइए, मैं वहाँ जाती हूँ. तू जल्दी आ जा रश्मि. हाँ, ये लीजिए. थैंक यू. ನೆನಪಿದ್ಯಾ? मैं आपको हाँ ನೆನಪಾಯ್ತು.
ಅವತ್ತು 6,000 ರೂಪಾಯಿ ಕೊಟ್ಟಿದ್ರಿ ಫಾರ್ ಅ ಕಾಸ್. ಥ್ಯಾಂಕ್ಸ್ ಅ ಲಾಟ್. ಇದೇನು? ಹೆಣ್ಣು ಭ್ರೂಣ ಹತ್ಯೆ ಮಾಡಬಾರ್ದು ಅಂತ ವಿ ಆರ್ ಸ್ಪ್ರೆಡಿಂಗ್ ಅವೇರ್ನೆಸ್. ಅಲ್ಲ, ನಿಮ್ಗೆ 3 ಹೊತ್ತು ಬರೀ ಇದೇ ಕೆಲ್ಸನಾ? ಇದ್ರ ಜೊತೆ ನಂಗೆ ಬೇರೆ ಕೆಲ್ಸಾನೂ ಇದೆ. ರಶ್ಮಿ ಒಂದು ಹೋಟ್ಲಲ್ಲಿ ರಿಸೆಪ್ಷನಿಸ್ಟ್ ಆಗಿದ್ರು. ನೀನೊಂದು ಮುಗಿಯದ ಮೌನ ನಾ ಹೇಗೆ ತಲುಪಲಿ ನಿನ್ನ, ನೀನೊಂದು ಕಡಲಿನ ಧಾನ ನಾ ಹೇಗೆ ಬೆರೆಯಲಿ ನಿನ್ನ ಒಲವಿಗೆ ಚೆಲುವಿಗೆ ಈ ಹೃದಯ ನಿನಗೆ ಕಾದಿದೆ. ನೀನೊಂದು ಮುಗಿಯದ ಮೌನ ನಾ ಹೇಗೆ ತಲುಪಲಿ ನಿನ್ನ, ನೀನೊಂದು ಕಡಲಿನ ಧಾನ ನಾ ಹೇಗೆ ಬೆರೆಯಲಿ ನಿನ್ನ ಒಲವಿಗೆ ಚೆಲುವಿಗೆ ಈ ಹೃದಯವೇ ನಿನಗೆ. ಯಾಕಿಷ್ಟು ಲೇಟು? ನಾನು ಬಂದು ತುಂಬಾ ಹೊತ್ತಾಯ್ತು. ಹಾ, ಸೋನಾ, ಒಂದ್ ಮುತ್ತು ಕೊಡು. ಏ ಸೋನಾ, ಕಣ್ಬಿಡು. ನಾನೀಗ ನನ್ನೊಳಿಲ್ಲ ಎಂತ ಕಣ್ಬಿಟ್ಕೊಂಡು ಮುತ್ತು ಕೊಡು. ಆಗ್ಲೇ ನಾನ್ ನೀನಾಗೋದಕ್ಕೆ, ನೀನ್ ನಾನಾಗೋದಕ್ಕೆ ಸಾಧ್ಯ ಆಗುತ್ತೆ ಸೋನಾ. ನಿನ್ನಾತ್ಮದ ಕುಲುಮೆಯಲ್ಲಿ ನಾ ಕರಗಲಿ, ನೀನೊಂದು ಮುಗಿಯದ ಮೌನ ನಾ ಹೇಗೆ ಬೆರೆಯಲಿ ನಿನ್ನ, ಮುಗಿದರು ಮುಗಿಯದ ಮರುರಾತ್ರಿ ಮರುರಾದ ಹರಿದೆ. ಶ್ರೀಧರ್, ನಿಮ್ನೊಂದು ಮಾತು ಕೇಳಬೇಕು ಅನ್ನಿಸ್ತಿದೆ. ಈ ಹುಡುಗಿರು ನಮ್ಗಿಂತ ಸ್ವಲ್ಪ ದೊಡ್ಡವರಾಗಿದ್ದಾಗ ನಾವು ಅವ್ರನ್ನ ಸ್ವಲ್ಪ ಜಾಸ್ತಿನೇ ಹಚ್ಕೊಂಡ್ಬಿಡ್ತೀವಿ. ಯಾಕೆ? ಪ್ರತಿ ಹೆಣ್ಣಿನಲ್ಲೂ ತಾಯ್ಗುಣ ತಾಯ್ತನ ಇದ್ದೇ ಇರುತ್ತೆ ಸೋನಾ. ಆಕೆ ಹುಡುಗನಿಗಿಂತ ದೊಡ್ಡವಳಾಗಿದ್ದಾಗ ಗೆಳತಿ ಆಮೇಲೆ ತಾಯಿ ಎರಡೂ ಆಗಿರ್ತಾಳೆ. ರೈಟ್. सॉरी मैम. अंधा है क्या? इट्स ओके, इट्स ओके. क्या कान के नीचे? सोना, इट्स ओके. रिलैक्स, रिलैक्स. आप जाइए. सिट डाउन, रिलैक्स. कण काना लाऊंगे. सोना, इट्स ओके, रिलैक्स. ಯಾಕಷ್ಟು ರೇಗ್ದೆ? ಅವನು ತಪ್ಪು ಮಾಡ್ದ, ಅದಕ್ಕೆ. ಅದ್ಯಾವ ದೊಡ್ಡ ತಪ್ಪು? ತಪ್ಪಲ್ಲಿ ದೊಡ್ಡದು ಚಿಕ್ಕದು ಅಂತ ಇಲ್ಲ. ಅಂದ್ರೆ ತಪ್ಪನ್ನ ಮಾಫ್ ಮಾಡೋದು ಅದಕ್ಕಿಂತ ದೊಡ್ಡ ತಪ್ಪು. ಯಾರು ಹೇಳ್ಕೊಟ್ರು ಇದನ್ನ ನಿಂಗೆ? ಯಾರ್ಯಾಕೆ ಹೇಳ್ಕೊಡ್ಬೇಕು? ನನಗೆ ಗೊತ್ತು. ತಿಳಿದೋ ತಿಳಿದೇನೋ ಮನುಷ್ಯರು ತಪ್ಪು ಮಾಡ್ತಾನೆ ಇರ್ತಾರೆ. ನಾವದನ್ನ ಮನುಷ್ಯತ್ವದಿಂದ ನೋಡೋದನ್ನ ಕಲಿಬೇಕು ಸೋನಾ. ನೀನ್ ಇಷ್ಟು ಇಂಟಾಲರೆಂಟ್ ಆದ್ರೆ ಹೇಗೆ? ನನಗೆ ಕೋಪ ಬಂದಾಗ ಏನ್ ಮಾಡ್ತೀನಿ ಗೊತ್ತಾ? ಕಣ್ಮುಚ್ಕೊಂಡು सुनो भाई सर, मैं थोड़ा टेंशन में था, माफ करना यार. इट्स ओके सर. थैंक यू सर. ಒಂದೊಂದ್ಸರಿ ನಾನು ಯಾರು ಅನ್ನೋದನ್ನ ಅವ್ರಿಗೆ ಹೇಳ್ಕೊಂಡ್ಬಿಡೋಣ ಅನ್ನಿಸ್ತಿತ್ತು. ಆದ್ರೆ ಅವ್ರನ್ನ ನಾನು ಎಲ್ಲಿ ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಭಯ ಇನ್ನೊಂದ್ ಕಡೆ. ಸೋನಾ, ನಾಳೆ ಒಂದು ಕೆಲಸ ಇದೆ.
ಇವನನ್ನ ಇವನಾಗೆ ಬಂದು ಬಾಯಿಗೆ ವರ್ಕ್ ಮಾಡ್ತೀನಿ ಅಂತ ಕಾಲು ಹಿಡ್ಕೊಂಡು ಒಂದಷ್ಟು ಕೆಲಸ ಆದ್ಮೇಲೆ ಫ್ರೀಲಾನ್ಸ್ ಕಿಲ್ಲರ್ ಆಗ್ಬಿಟ್ಟ. ಬೇರೆ ಗ್ಯಾಂಗಿಗೆ ವರ್ಕ್ ಮಾಡೋದಕ್ಕೆ ಶುರು ಮಾಡ್ದ. ಹೋಗ್ಲಿ ಅಂದ್ರೆ ಬಾಯಿ ಕಡೆ ಬಿಲ್ಡರ್ನೇ ಟಪ್ ಕಾಯಿಸ್ಬಿಟ್ಟಿದ್ದಾನೆ. क्यों किया रे? मैं क्या करूं सोना भाई, गांव में बड़ा फैमिली है ना, मुझसे गलती हो गई सोना। आज सपने में कोई ಯಾಕೆ ಸೋನಾ ಇದಕ್ಕೆಲ್ಲ ಡಿಸ್ಟರ್ಬ್ ಆಗ್ತೀಯ? ಫೀಲ್ಡ್ ಅಂದ್ಮೇಲೆ ಇವೆಲ್ಲ ಇದ್ದಿದ್ದೆ. ಕೆಲವು ಸರ್ತಿ ಇಂಥ ಘಟನೆಗಳು ನಡೆಯುತ್ತವೆ. ಶ್ರೀಕೃಷ್ಣ ಅರ್ಜುನನ್ಗೆ ಹೇಳಿದ್ದು ಇದನ್ನೇ. ನಿನಗಿನ್ನೂ ಅರ್ಥ ಆಗಿಲ್ಲ ಬಿಡು. ನನ್ಗೆ ಕೆಲಸ ಸಾಕು ಅನಿಸ್ತಿದೆ ತುಕಾರಮಣ. ಯಾಕೆ ಸೋನಾ? ಮದುವೆ ಆಗಿ ಸೆಟ್ಲ್ ಆಗೋಣ ಅಂತ. ಆಯ್ತಾಯ್ತು. ಯಾವುದೋ ಒಂದು ಟೈಮಲ್ಲಿ ಇಂಥದ್ದೆಲ್ಲ ಸಾಕು ಅನ್ಸ್ಬಿಡುತ್ತೆ. ನಾನು ನಿನ್ನ ವಿಷಯನ ಭಾಯ್ ಹತ್ರ ಮಾತಾಡ್ತೀನಿ. ಯಾರ ಹುಡುಗಿ? ನಿಮ್ಗೆ ಫೇಸ್ ರೀಡಿಂಗು ಬರುತ್ತಾ? ಹೇ ಇಲ್ಲ ಇಲ್ಲ, ನಾನು ಮೊದಲೇ ಹೇಳದ್ನಲ್ಲ, ನಾನು ಅಡ್ವೈಸರ್ ಅಂಡ್ ಪ್ಲಾನರ್. ಈ ಅರ್ಜುನನ್ಗೆ ನಾನು ಕೃಷ್ಣ. ಹಾಗಾದ್ರೆ ಬರೀ ನನ್ ಮುಖ ನೋಡಿ ನನ್ ಕ್ಯಾರೆಕ್ಟರ್ನ ಅಷ್ಟೊಂದು ಕರೆಕ್ಟ್ ಆಗಿ ಹೇಳಿದ್ರಲ್ಲ, ಹೇಗೆ? ಎಲ್ಲ ಇದರಿಂದ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ನನಗೆ ಸ್ವಲ್ಪ ಕೆಲಸ ಇದೆ, ಮತ್ತೆ ಸಿಗ್ತೀನಿ. ಓಕೆ. ಒಳ್ಳೆ ಜೋಡಿ, ಶೀಘ್ರವೇ ಕಲ್ಯಾಣ ಪ್ರಾಪ್ತಿರಸ್ತು. ಗುಡ್ ಲಕ್. ಥ್ಯಾಂಕ್ ಯು. ಸಾರಿ ಲೇಟ್ ಆಯ್ತು. ಮನೇಲಿ ಮಾತಾಡಿದ್ರಾ? ಮಾತಾಡ್ದೆ. ನಿಮ್ಮಪ್ಪ ಒಪ್ಕೊಂಡ್ರಾ? ಮತ್ತದೇ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಇಲ್ದೇ ಇರೋ ಹುಡುಗ ಬೇಡ ಅಂತ ಇದ್ದಾರೆ ಸೋನಾ. ಏ ಸೋನಾ, ನಂಗೆ ಸ್ವಲ್ಪ ಟೈಮ್ ಕೊಡು, ನಾನು ಅವ್ರನ್ನ ಒಪ್ಪಿಸ್ತೀನಿ. ರಶ್ಮಿ, ನಾನೇನೇ ತಪ್ಪು ಮಾಡಿದ್ರು ಕ್ಷಮಿಸ್ತೀರಾ? ಕ್ಷಮಿಸೋದಕ್ಕೆ ಆಗದೆ ಇರೋಂತ ತಪ್ಪನ್ನ ನೀನೇನ್ ಮಾಡಿರ್ತೀಯ ಸೋನಾ? ಹೌದು, ನನ್ಗಿಂತ ಮುಂಚೆ ಬೇರೆ ಯಾರನ್ನಾದ್ರೂ ಲವ್ ಮಾಡಿದ್ದ? ಬಾ. ಅದಾದ್ಮೇಲೆ ಒಂದಿನ ರಶ್ಮಿ ನನ್ನನ್ನ ಅವ್ರ ಮನೆಗೆ ಕರೆದ್ರು. ದಿನಾನು ಬೈಕಲ್ಲಿ ಕಾಲೇಜ್ ಹತ್ರ ಬಂದು ಇವಳನ್ನ ಮಾತಾಡ್ಸೋಕ್ ಪ್ರಯತ್ನ ಪಡ್ತಿದ್ದಂತೆ. ಇವಳು ಮಾತಾಡ್ತಿರ್ಲಿಲ್ಲ, ನನ್ನ ಹತ್ರನೂ ಹೇಳಲಿಲ್ಲ. ಈಗ ನೋಡು, ಹೆಣ್ಮಕ್ಳನ್ನ ಕಾಲೇಜಿಗೆ ಕಳಿಸುತ್ತೆ ತಪ್ಪ? ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ರೆ ಅವ್ರು ಗಂಭೀರವಾಗಿ ತಗೊಳ್ಳೇ ಇಲ್ಲ. ಹೆಚ್ಚಿಗೆ ಏನೋ ಅನಾಹುತ ಆಗ್ಲಿಲ್ವಲ್ಲ, ಹೋಗ್ರಿ ಅಂತ ಕಳಿಸ್ಬಿಟ್ರು. ನನಗ್ ಮತ್ತೇನೂ ಭಯ ಇಲ್ಲ. ಇವತ್ತೇನೋ ಇಷ್ಟರಲ್ಲೇ ಹೊರಟೋಯ್ತು. ನಾಳೆ ಇದೇ ಸಿಟ್ಟನ್ನು ಮುಂದುವರಿಸಿಕೊಂಡು ಇನ್ನೇನಾದ್ರೂ ಆಗ್ಬಿಟ್ರಿ ಏನು ಅಂತ. ನನ್ನ ಹೆಣ್ಮಕ್ಳ ರಕ್ಷಣೆ ಬಗ್ಗೆ ನಮಗೆ ದೊಡ್ಡ ಚಿಂತೆ ಆಗ್ಬಿಟ್ಟಿದೆಪ್ಪ. ಯಾರೋನು? भैया भैया मुझे छोड़ दीजिए भैया, मुझसे गलती हो गई भैया, छोड़ दीजिए भैया, भैया भैया छोड़ दीजिए भैया, साहब माफ कर दीजिए साहब, अभिमान माफ कर दीजिए बहन, भैया 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 छोड़ दीजिए भैया, ऐसी गलती नहीं करूंगा भैया, छोड़ दीजिए. ಬೇಡಪ್ಪ, ಬೇಡ ಬೇಡ ಸೋನಾ, ದಯವಿಟ್ಟು ಹೊಡಿಬೇಡಪ್ಪ. ಇಲ್ಲಿ ನೋಡಪ್ಪ, ಇನ್ಮೇಲೆ ನನ್ನ ಮಗಳ ತಂಟೆ ಮಾತ್ರ ಬರ್ದಿದ್ರು ಸಾಕಪ್ಪ. ಇವನು ಹೊಡಿಬೇಡಪ್ಪ, ಅವನ್ನ ಹೊಡಿಸ್ಬಿಡಪ್ಪ, ಅವನ್ನ ಹುಟ್ರೆ. ಇನ್ಮೇಲಿಂದ ಯಾರು ಇವಳು ತಂಟೆಗೆ ಬರಲ್ಲ ಸರ್. ಈಗ ಸಮಾಧಾನ ಆಯ್ತಪ್ಪ, ಸಮಾಧಾನ ಆಯ್ತು. ಥ್ಯಾಂಕ್ ಯು ಸೋನಾ. ನಿಮಗೆ ಇನ್ನೊಂದು ವಿಷಯ ಹೇಳದೇ ಇರಕ್ಕಾಗಲ್ಲ ಶ್ರೀಧರ್. ನಮ್ರತಾಗೆ ಆಸಿಡ್ ಹಾಕ್ಸಿದ್ದು ನಾನೇ. ಏನು? ಇಟ್ಸ್ ಕ್ರೂಯಲ್. ಯುವರ್ ಎ ಕೋಲ್ಡ್ ಬ್ಲಡೆಡ್ ಆನಿಮಲ್. ಹುಡುಗಿಗೆ ಆಸಿಡ್ ಹಾಕ್ಸೋದ? ತುಂಬಾ ಮೈಲ್ಡ್ ಆಸಿಡ್ ಶ್ರೀಧರ್, ಅವಳಿಗೇನು ಆಗ್ಲಿಲ್ಲ. ದೇಹಕ್ಕಾಗದೇ ಇರ್ಬೋದು, ಮನ್ಸಿಗೆ?
ಶ್ರೀಧರ್, ನನ್ನನ್ನ ಜಡ್ಜ್ ಮಾಡಬೇಡಿ. ನನಗೆ ರಶ್ಮಿನ ಕಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಅವ್ರಿಗೋಸ್ಕರ ಏನ್ ಮಾಡಕ್ಕೂ ರೆಡಿಯಾಗಿದ್ದೆ. ಗುಡ್ ನೈಟ್. ಅವನ್ ತಪ್ಪು ಮಾಡಿದಾನೆ, ನೀವು ಮಾಡ್ತಿರೋ ಸರಿನಾ? ಈಗ ಹೇಳು ಶ್ರೀಧರ್, ನಿಮ್ ಲೈಫು ರೈಟಾ ರಾಂಗಾ? ಬಚ್ಚನ್, ಬಚ್ಚನ್, ಏನಾಯ್ತು ಶ್ರೀಧರ್? ನಾವು ಮುಗ್ಸೋಕ್ ಬಂದಿರೋದು ಯಾರನ್ನ ಗೊತ್ತಾ? ಯಾರನ್ನ? ಸೋನಾನ. ಸೋನಾನ? ಏನ್ ಹೇಳ್ತಾ ಇದೀರ ಶ್ರೀಧರ್? ಹೌದು ಬಚ್ಚನ್, ಸೋನಾನೆ. ಯಾಕಂತೆ? ಇವನು ಬಂದಿರೋದೆ ನಮ್ಮವ್ರು ಫೀಲ್ಡಿಂಗ್. ಮುದ್ದಪ್ಪಣ್ಣನ್ಗೆ ಫೀಲ್ಡಿಂಗಾ? ಫೀಲ್ಡಿಂಗ್ ಮಾಡೋದಕ್ಕೆ ಯಾರಂತ ಕಳಿಸಿದ್ದು? ಇನ್ಯಾರು? ದುಬೈನಲ್ಲಿ ಇದಾನಲ್ಲ ಅವನೇ. ಮತ್ತೆ ನನ್ನ ಮಗನ ಬೆಂಗಳೂರಲ್ಲೇ ಮುಗಿಸ್ಬೋದಾಗಿತ್ತಲ್ಲ? ಅದೇ ನಮ್ಮ ಪೊಲೀಸ್ ಆಫೀಸರ್ಗಳು. ಹೊಸ ಕಮಿಷನರ್ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಈಗ ತುಂಬಾ ಹೀಟ್ ಇದೆ, ಅಲ್ಲಿ ಬೇಡ ಅಂದ್ರಂತೆ. ಈಗ ಅವನ್ನ ಕರೆಸಿ ನೋ ಬೇಡ, ಅವರು ಬಂದ್ಮೇಲೆ ನೋಡೋಣ. ಬಚ್ಚನ್, ಈ ನನ್ ಮಗ ಫೀಲ್ಡಿಂಗ್ ಬಂದಿರೋದು ನಿಜಾನೇ, ಆದ್ರೆ ಒಂದು ಹುಡುಗಿನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ಅವಳಿಗೋಸ್ಕರ ಮಾಡಬಾರ್ದ ಕೆಲಸ ಎಲ್ಲ ಮಾಡಿದ್ದಾನೆ. ಈಗ ನಾನು ನಿಮ್ನ ಯಾಕೆ ಕರೆದೆ ಗೊತ್ತಾ? ಆ ಸೋನಾ ಕತೆ ಕೇಳಿದ್ರೆ ನನಗೆ ಅವನ್ನ ಎಸ್ಕೇಪ್ ಮಾಡ್ಸೋಣ ಅನ್ಸುತ್ತೆ. ಏನ? ಇವನ್ನ ಎಸ್ಕೇಪ? ಏನಾಗಿದೆ ನಿಮ್ಗೆ? ತಲ್ಗಿಲೆ ಕೆಟ್ಟಿದ್ಯಾ? ಮುದ್ದಪ್ಪಣ್ಣನ ಫೀಲ್ಡಿಂಗ್ ಮಾಡಕ್ ಬಂದಿರೋದು ಇವನು, ಅವನ್ ಹೆಂಗೆ ಎಸ್ಕೇಪ್ ಮಾಡಿಸ್ತೀರಾ? ಬಚ್ಚನ್ ಯಾಕೆ ಸಿಟ್ ಮಾಡ್ಕೋತೀರಾ? ಇವನು ಮುಗಿಸ್ಬಿಟ್ರೆ ಆ ಹುಡುಗಿ ನರಳೋಗ್ಬಿಡ್ತಾಳೆ, ಒಂಟಿ ಆಗ್ಬಿಡ್ತಾಳೆ. ಅದಕ್ಕೆ ನಾನ್ ನಿಮ್ಗೆ ಪದೇ ಪದೇ ಹೇಳೋದು, ಕತೆಗಳನ್ನ ಓದಿ, ಎಷ್ಟು ಪುಸ್ತಕ ಬೇಕಾದ್ರೂ ಓದಿ, ಆದ್ರೆ ಕೇಳಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಶ್ರೀಧರ್, ನಿಮ್ಗೆ ಅವನ್ನ ಉಳಿಸ್ಲೇಬೇಕು ಅಂದ್ರೆ ಒಂದು ಕೆಲಸ ಮಾಡಿ. ನಾಳೆ ಮುದ್ದಪ್ಪಣ್ಣ ಬಂದಾಗ ಅವ್ರ ಹತ್ರ ಮಾತಾಡಿ. ನಿಮ್ಮ ಮಾತನ್ನ ಅವ್ರು ತೆಗ್ದಾಕಲ್ಲ. ಈಗ ಬನ್ನಿ, ರೆಸ್ಟ್ ತಗೊಳ್ಳಿ. ಬನ್ನಿ. ಬನ್ನಿ ಶ್ರೀಧರ್. ಶ್ರೀಧರ್, ಗುಡ್ ಆಫ್ಟರ್ನೂನ್. ಒಬ್ಬರೇ ಆಡ್ತಿದ್ದೀರಿ? ಚೆಸ್ ಪ್ರಾಬ್ಲಮ್ ನ ಎದುರುಗಿಟ್ಕೊಂಡು ಕೂತ್ಕೊಂಡಾಗ ನಮ್ಮ ಮೈಂಡ್ ಜೊತೆನೆ ಲಾಕ್ ಆಗ್ಬಿಡುತ್ತೆ. ಏನು ಮಧ್ಯಾಹ್ನದವರೆಗೂ ಮಲಗ್ಬಿಟ್ಟಿದ್ರಿ? ನನಗೊಂದು ಕನ್ಸು ಬಿದ್ದಿತ್ತು ಶ್ರೀಧರ್. ಎತ್ತಿನ ಗಾಡಿಲಿ ಕೂತಿದ್ದೆ, ಆದ್ರೆ ಗಾಡಿಲಿ ಎತ್ತೇ ಇರಲಿಲ್ಲ.
ಗಾಡಿ ಮಾತ್ರ ನನ್ನನ್ನು ಕೂರಿಸ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇತ್ತು. ಗಾಡಿ ಹಿಂದೆ ರಶ್ಮಿ ಓಡ್ ಬರ್ತಾ ಇದ್ರು. ಸೋನಾ, ಹೋಗ್ಬೇಡ ಹೋಗ್ಬೇಡ ಅಂತ ಕೂಗ್ತಿದ್ರು. ಆದ್ರೆ ಗಾಡಿ ಮಾತ್ರ ನನ್ನನ್ನು ದೂರ ದೂರ ಎಳ್ಕೊಂಡು ಹೋಗ್ತಾ ಇತ್ತು. ತುಕಾರಾಮ್ ಹೇಳ್ತಿದ್ದು ನಿಮ್ ಮನ್ಸಲ್ಲಿ ಅಚ್ಚಾಗ್ಬಿಟ್ಟಿದೆ. ಅದು ಈಗ ಕನ್ಸಾಗ್ ಬಿದ್ದಿದೆ ಅಷ್ಟೇ. ಆಗಲ್ಲ ಶ್ರೀಧರ್, ಆ ಕನ್ಸು Forget it, ಸೋನಾ. ಡ್ರೀಮ್ಸ್ ಆರ್ ಜಸ್ಟ್ ಡ್ರೀಮ್ಸ್. ನೌ ಟೆಲ್ ಮೀ, ನಿಮ್ದು ರಶ್ಮಿದು ಏನಾಯ್ತು? ನೀವು ಬಾಂಬೆಗೆ ನೋ ಎಂಟ್ರಿ ಯಾಕಾದ್ರಿ? मैं सोच रहा था कौन है लड़की. ರಶ್ಮಿನ ಕರ್ಕೊಂಡು ಹೋಗಿ ಟೋಲ್ಕಿಯಾ ಬಾಯಿಗೆ ಮೀಟ್ ಮಾಡಿಸ್ದೆ. ತುಂಬಾ ಸಂತೋಷ ಪಟ್ರು. वैसे सोना ने भी आपके बारे में बहुत कुछ कहा। ಸೋನಾ, ನಿನಗೆ ಏಂಜಲ್ ಸಿಕ್ಕಿದಾಳೆ ಅಂದ್ರು. अच्छा कहा ना. सोना, ओ जूहू का फ्लैट, इट्स योर्स. ನಾನು ಭಾಯಿಗೆ ನಿನ್ ವಿಷಯ ಹೇಳಿದೆ ಸೋನಾ, ಖುಷಿ ಪಟ್ರು. ಅವ್ರಿಗೆ ನೀನ್ ಎರಡೇ ಎರಡು ಕೆಲಸ ಮಾಡ್ಕೊಡ್ಬೇಕಂತೆ. ಅವು ನೀನೇ ಮಾಡ್ಬೇಕಾಗಿರೋ ಕೆಲಸಗಳಂತೆ. ಆಮೇಲೆ ನೀನ್ ಫ್ರೀ, ಟೋಟಲಿ ಫ್ರೀ. ಎರಡು ಕೆಲಸ ಯಾವ್ದಂತೆ? ಯಾವ್ದಾದ್ರೂ ನಮಗೇನ್ ಸೋನಾ, ಭಾಯಿ ಆಗುತ್ತೋ ಇಲ್ವೋ ಅಂತ ಒಪಿನಿಯನ್ ಕೇಳ್ತಾರ, ಇಲ್ಲ ಉಡಾದು ಅಂತ ಆರ್ಡರ್ ಮಾಡ್ತಾರೆ, ನಾವು ಮಾಡ್ಬೇಕಷ್ಟೇ. ಆಯ್ತು, ಮೊದಲನೇದು ಯಾವುದು? ಟೋಲ್ಕಿಯಾ. सोना, तुम अभी तक सोया नहीं? तुकाराम, तुम यहां पर इतनी देर क्यों? सोना, तुम? मुझे माफ कर देना भाई. ನಮಗೆ ದೂರದಲ್ಲಿರೋ ಆ ಭಾಯ್ ಮೈಂಡ್ ಹೇಗೆ ವರ್ಚುತ್ತೆ ಅಂತ ಗೊತ್ತಾಗೋದಿಲ್ಲ. ನಿನ್ನನ್ನು ಫಿಕ್ಸ್ ಮಾಡಿಕೊಟ್ಟಿದ್ದೆ ಈ ಡೋಲ್ಕಿಯಾನ್ ಮುಗಿಸೋದಕ್ಕೆ. ಈ ಕೇಸಲ್ಲಿ ನಿನ್ನ ಹೆಸರು ಬಂದೇ ಬರುತ್ತೆ ಅಂದ್ರು ಭಾಯ್. ಸ್ವಲ್ಪ ದಿವಸದಲ್ಲಿ ಎಲ್ಲ ಸರಿ ಮಾಡಿಬಿಡ್ತಾರೆ. ನೀನ್ ಹೋಗಿ ಬೆಂಗಳೂರಲ್ಲಿ ಇರ್ಬೇಕಂತೆ. ಅಲ್ಲಿ ಮುದ್ದಪ್ಪಣ್ಣ ಜೊತೆ ಇರೋದಕ್ಕೆ ಎಲ್ಲ ಅರೇಂಜ್ ಮಾಡಿದ್ದಾರೆ ಭಾಯ್. ನಿನ್ ಕಡೆ ಕೆಲಸ ಅದೇ. ನೀನ್ ಶೂಟ್ ಮಾಡ್ಬೇಕಾಗಿಲ್ಲ, ನೀನ್ ಫೀಲ್ಡಿಂಗ್ ಮಾಡಿ ನ್ಯೂಸ್ ಕೊಟ್ರೆ ಸಾಕು. ಭಾಯ್ ಟೀಮ್ ಕಳಿಸ್ತಾರೆ, ಆಮೇಲೆ ನೀನ್ ಟೋಟಲಿ ಫ್ರೀ. ನಾನು ಒಪ್ಪದೇ ಇದ್ರೆ? ಆ ಆಯ್ಕೆ ಪ್ರಶ್ನೆನೇ ಇಲ್ಲ ಸೋನಾ. ಇದೊಂದು ಮಾಡ್ಬಿಟ್ಟು ಸೆಟ್ಲ್ ಆಗ್ಬಿಟ್ಟು. ಈಗ ನಾನು ನಿಮ್ಮನ್ನು ಸಾಯಿಸಿದ್ರೆ ನಾನು ಯಾರು, ಹೇಗಿದ್ದೀನಿ ಅಂತ ಕೂಡ ನಿಮ್ ಬಾಯಿಗೆ ಗೊತ್ತಾಗಲ್ಲ. ನೀನ್ ಯಾವುದೋ ಜಗತ್ತಲ್ಲಿದೆಯಾ ಸೋನಾ. ನನ್ನ ಬಗ್ಗೆ ನಿನ್ನ ಬಗ್ಗೆ ನಮಗೆ ಗೊತ್ತಿರೋದಕ್ಕಿಂತ ಹೆಚ್ಚಾಗಿ ಭಾಯಿ ಗೊತ್ತಿರುತ್ತೆ. ನಿನಗೆ ನನಗೆ ಮುಗಿಸ್ಬೇಕು ಅನ್ಸಿದ್ರೆ ಮುಗಿಸ್ಬಿಡು. ಈ ಭಾಯಿ ಜಗತ್ತಲ್ಲಿ ನಾನ್ ನಿಮಿತ್ತ ಅಷ್ಟೇ. ನನ್ನಂಥವ್ರು ನಿನ್ನಂಥವ್ರು ಬಹಳ ಜನ. ಮುಗಿಸು. ಅಲ್ಲಿಂದ ಬೆಂಗಳೂರಿಗೆ ಬಂದೆ. ನಿಮ್ಮ ಮುದ್ದಪ್ಪಣ್ಣನ ಫೀಲ್ಡಿಂಗ್ ಮಾಡಕ್ ಶುರು ಮಾಡಿದೆ. ನಿಲ್ಸೋ. ನಿಮ್ಮವರು ನಿನ್ನನ್ನ ಕಳ್ಸಿದ್ದು ಸ್ವಲ್ಪ ದಿನ ಇಟ್ಕೊಳ್ಳಿ, ಏನಾದ್ರೂ ಕೆಲಸ ಇದ್ರೆ ಮಾಡಿಸ್ಕೊಳ್ಳಿ ಅಂತ. ನೀ ನನ್ನ ಎದುರಿಗೆ ಕೂತ್ಕೊಂಡು ನಮ್ಮವ್ರನ್ನೇ ಫೀಲ್ಡಿಂಗ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದೀಯ. ಸೋನಾ,
ನನ್ಗೆ ಗನ್ ಶೋ ಕೊಡ್ತೀಯಾ? ನನ್ ಫೀಲ್ಡ್ ನಿನ್ನೆ ಮೊನ್ನೆ ಬಂದಿದ್ದೀನಿ ಅನ್ಕೊಂಡಿದ್ಯಾ? ಡರ್ಟಿ ಫೆಲೋ, ಫಸ್ಟ್ ಗನ್ ಒಳಗಡೆ ಇಡು, ಒಳಗಡೆ ಇಡು. ನಮ್ಮ ಹುಡುಗರು ಗೊತ್ತಾದ್ರೆ ನಿನ್ ಇಲ್ಲೇ ಜೀವಂತ ಸುಟ್ಟು ಹಾಕ್ಬಿಡ್ತಾರೆ. ಶೋ ಕೊಡ್ತೀಯಾ ನಂಗೆ? ನಿಂಗೇನು ಹುಚ್ಚಿಡಿದ್ಯಾ? ಏನ್ ಮಾಡ್ತಿದ್ಯಾ? ಈ ಗನ್ ನನ್ನ ಕೈಗೆ ಬಂದಾಗಿಂದ ಭಯ ಅನ್ನೋದೇ ಹೊರಟೋಯ್ತು ಶ್ರೀಧರ್. ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದ ಆರ್ಡಿನರಿ ಹುಡುಗ ಸೋನಾ ಆಗಿದ್ದೆ ಈ ಗನ್ನಿಂದ. ಸೋನಾ ಅರ್ಥ ಗೊತ್ತಲ್ಲ ಶ್ರೀಧರ್, ಬಂಗಾರ, ಚಿನ್ನ. ನನಗೆ ಗೊತ್ತು ಶ್ರೀಧರ್, ನೀವು ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ದೆ ನನ್ನನ್ನು ಹೊಡೆಯೋದಕ್ಕೆ ಅಂತ. ಮೊನ್ನೆ ರಾತ್ರಿ ತಂದೆ ಇದ್ರು, ಆಗ್ಲಿಲ್ಲ. ನಿನ್ನೆ ರಾತ್ರಿ ಮುದ್ದಪ್ಪಣ ಇರ್ಲಿಲ್ಲ, ಮುಗಿಸ್ಲಿಲ್ಲ. ಇವತ್ತು ಕೆಲಸ ಮುಗಿಸ್ತೀರಾ ಅಂತ ಗೊತ್ತು ಶ್ರೀಧರ್. ಸೋನಾ, ಅದು ನನ್ನ ನಿರ್ಧಾರನೂ ಅಲ್ಲ, ಮುದ್ದಪ್ಪಣ್ಣಂದು ಅಲ್ಲ. ನಿನ್ ತುಕಾರಮಣ್ಣ ನೀನು ಮಾರ್ಕೊಂಬಿಟ್ಟ. ಅವನು ಮಾರ್ಕೊಳ್ಳೋ ಹಾಗೆ ಮಾಡಿದ್ದೆ ನಾನು. ನನಗೆ ಬೇಕಿರೋದು ಒಂದೇ, ಈಗ ನಿಂದಾನೆ ನೀವು ನನಗೆ ಮುಕ್ತಿ ಕೊಡಬೇಕು ಶ್ರೀಧರ್. ಬ್ಯಾಂಗ್ಳೂರ್ಗೆ ಬಂದ 2 ದಿನಕ್ಕೆ ನನ್ನ ಕಿವಿಲಿ ವಿಚಿತ್ರವಾದ ಶಬ್ದಗಳು ಕೇಳ್ಸಕ್ ಶುರುವಾಯ್ತು ಶ್ರೀಧರ್. ಇದನ್ನೆಲ್ಲ ಮರೆಯೋದಕ್ಕೆ ಅಂತ ನಾನು ರಶ್ಮಿಗೆ ಫೋನ್ ಮಾಡ್ತಿದ್ದೆ. ಆದ್ರೆ ಮೊನ್ನೆ ನಿನಗೆ ಬೇರೆ ಯಾರು ಸಿಗ್ಲಿಲ್ವಾ? ಅವ್ನ್ ಕ್ರಿಮಿನಲ್ ಅಂತ ಗೊತ್ತಿರ್ಲಿಲ್ಲ ಸರ್. ಇನ್ನೇನಂತ ಹೇಳ್ಕೊಂಡಿದ್ದ? ಪೈಲಟ್ ಅಂತ ಹೇಳ್ಕೊಂಡಿದ್ನ, ಇಲ್ಲ ಟೆಕ್ಕಿ ಅಂತ ಹೇಳ್ಕೊಂಡಿದ್ನ? ಯಾವ ತಪ್ಪು ಮಾಡ್ತಿರೋ ರಶ್ಮಿ ನನ್ನಿಂದಾಗಿ ನರಳು ಹೋಗಿದ್ರು. ನೀನು ಸೋಷಿಯಲ್ ಆಕ್ಟಿವಿಸ್ಟ್ ಅಲ್ವಾ? ಮನುಷ್ಯತ್ವನೇ ಉಸಿರಾಡ್ತಿದ್ದ ಅವ್ರಿಗೆ ತಾನು ಪ್ರೀತಿಸ್ತಿರೋ ಹುಡುಗ ಒಬ್ಬ ಸುಪಾರಿ ಕಿಲ್ಲರ್ ಅಂತ ಗೊತ್ತಾದಾಗ ಅವ್ರ ಮನ್ಸಿಗೆ ಏನಾಗಿರ್ಬೋದು ಶ್ರೀಧರ್? ಮಾಡ್ತೀಯ? ನೀನ್ ಹಾಗೆ ಮಾಡಿದ್ರೆ ನಾನ್ ನಿನ್ನ ಟೋಟಲ್ ಆಗಿ ಬಿಲೀವ್ ಮಾಡ್ತೀನಿ. ಹೇಗಾದ್ರೂ ಮಾಡಿ ನನ್ನನ್ನು ಸರೆಂಡರ್ ಮಾಡಿಸ್ತೀನಿ ಅಂತ ಪೊಲೀಸ್ ಅವ್ರಿಗೆ ಮಾತು ಕೊಟ್ಟು ಬಂದಿದ್ರು. ಸಾಧ್ಯ ಇಲ್ಲ. ಸೋನಾ, ನೀನ್ ಬಂದ್ ಸರೆಂಡರ್ ಆಗ್ಲೇಬೇಕು, ಇಲ್ಲಾಂದ್ರೆ ಪೊಲೀಸ್ ಅವರು ನನ್ನ ಉಸಿರಾಡಕ್ಕೂ ಬಿಡಲ್ಲ. ಪ್ಲೀಸ್ ನನ್ ಮಾತು ಕೇಳು. ನಾನೇನಾದ್ರೂ ಹಾಗೆ ಮಾಡಿದ್ರೆ ಪೊಲೀಸ್ನವರು ನನ್ನ ಎನ್ಕೌಂಟರ್ ಅಲ್ಲಿ ಮುಗಿಸ್ಬಿಡ್ತಾರೆ. ಏನ್ ಹೇಳ್ತಾ ಇದ್ಯಾ ನೀನು? ಎಲ್ಲ ಮನುಷ್ಯತ್ವನೂ ಕಳ್ಕೊಂಡು ಹಣಕ್ಕೋಸ್ಕರ ಎಷ್ಟೋ ಜನರನ್ನ ಕೊಂದಿರೋ ನಿನಗೆ ಈ ರೀತಿ ಹೇಳಕ್ಕೆ ನಾಚಿಕೆ ಆಗಲ್ವಾ? ಸೋನಾ, ಇಷ್ಟೆಲ್ಲ ಆದ್ರೂ ನಾನು ನಿನ್ನ ನಂಬಿದೀನಿ. ನನ್ ಪ್ರೀತಿಗೆ ದ್ರೋಹ ಮಾಡ್ಬೇಡ ಸೋನಾ. ಕಾನೂನು ಏನ್ ಹೇಳತ್ತೋ ಅದಕ್ಕೆ ಗೌರವ ಕೊಡು. ವಾಪಸ್ ಬಾ. ರಶ್ಮಿ, ನಾನೊಂದು ಮಾತು ಕೇಳಲ್ಲ? ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತೀನಿ. ನನಗೆ ನೀವು ಬೇಕು ರಶ್ಮಿ. ನನಗೋಸ್ಕರ ನೀವು ಬಾಂಬೆ ಬಿಟ್ಟು ಬರ್ತೀರಾ? ಏನ್ ಹೇಳ್ತಾ ಇದ್ಯಾ ಸೋನಾ? ನೀನ್ ಮಾಡಿರೋ ತಪ್ಪನ್ನ ತಿದ್ದುಕೋ ಅಂತ ನಾನ್ ಹೇಳ್ತಾ ಇದ್ರೆ ನೀನ್ ನನ್ನನ್ನೇ ತಪ್ಪು ಮಾಡಕ್ ಹೇಳ್ತಾ ಇದ್ಯಾ? ಒಂದು ತಪ್ಪನ್ನ ಇನ್ನೊಂದು ತಪ್ಪಿನಿಂದ ಸರಿ ಮಾಡಕ್ ಆಗಲ್ಲ ಸೋನಾ. ನಿನಗೆ ನನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ವಾಪಸ್ ಬಾ, ಫೇಸ್ ಮಾಡು. ನಾನ್ ನಿನ್ ಜೊತೆ ಇರ್ತೀನಿ. ಪ್ಲೀಸ್ ಸೋನಾ. ನಾನು ಕೊಲೆಗಾರ ಆಗ್ಬೇಕು ಅಂತ ಹೊರಟಾಗ
ಈ ಪ್ರಪಂಚ ನನ್ನನ್ನು ತಡಿಲಿಲ್ಲ. ರಶ್ಮಿ ಜೊತೆ ಬದುಕಬೇಕು ಅಂತ ಹೊರಟಾಗ ಎಲ್ಲರೂ ಅಡ್ಡ ಬಂದ್ಬಿಟ್ರು ಶ್ರೀಧರ್. ಆಗ ನನಗೆ ತೋಚಿದ್ದು ಒಂದೇ ದಾರಿ. ತುಕಾರಾಮಣ್ಣ, ಪೊಲೀಸ್ನವರು ರಶ್ಮಿಗೆ ಹಿಂಸೆ ಕೊಟ್ಟಿದ್ದಾರೆ. ಗೊತ್ತಾಯ್ತು. ನೀನ್ ಯಾಕೆ ಅವಳನ್ನು ಕರ್ಕೊಂಡು ಡೋಲ್ಕೆ ಜಾಗಕ್ಕೆ ಹೋದೆ? ಆಯ್ತು, ಅವಳನ್ನು ಕರ್ಕೊಂಡು ದುಬೈಗೆ ಹೋಗ್ಬಿಡು. ಆಗಲ್ಲ. ನಾನು ಪೊಲೀಸ್ಗೆ ಸರೆಂಡರ್ ಆಗ್ಲೇಬೇಕು. ಏನು ಮಾತಾಡ್ತಾ ಇದೀಯ? ಬಾಯ್ ಅದನ್ನು ಒಪ್ಪಲ್ಲ. ನಾನು ಯಾರ ಮಾತಕ್ಕೂ ಗೌರವ ಕೊಡಲ್ಲ. ನಾನು ಸರೆಂಡರ್ ಆಗೇ ಆಗ್ತೀನಿ. ನನ್ ಮಾತು ಕೇಳಿಸೋಣ. ನಿಮ್ ಬಾಯಿಗೆ ಅದೇನ್ ಮಾಡ್ಕೋತಾನೋ ಮಾಡ್ಕೊಳಕ್ ಹೇಳಿ. ಪೊಲೀಸ್ನವರು ಕರ್ಕೊಂಡೋಗಿ ನನ್ನಿಂದ ಎಲ್ಲಾನು ಬಾಯಿ ಬಿಡಿಸ್ತಾರೆ. ಸೋನಾ, ರೂಲ್ಸ್ ನ ಮೀರೋ ಹಾಗೆ ಇಲ್ಲ. ಬಾಯಿ ದೇವ್ರಿತ ಹಾಗೆ. ಅವ್ರ ಶಕ್ತಿ ನಿನಗೆ ಗೊತ್ತಿಲ್ಲ ಸೋನಾ. ದೊಡ್ಡ ಗಂಡಸ್ತರ ಪೋಸ್ಟ್ ಕೊಡೋ ನಿಮ್ ಬಾಯಿ ಆಸ್ತಿಗೋಸ್ಕರ ವಯಸ್ಸಾದವ್ರನ್ನು ಕೊಲೆ ಮಾಡಿಸ್ತಾನೆ ಅಂತ ಜನಕ್ಕೆ ಗೊತ್ತಾದ್ರೆ ಇಮೇಜು ಗಲೀಜಾಗೋಗುತ್ತೆ ತುಕಾರಾಮ್. ಸೋನಾ, ರಶ್ಮಿ ತರಹ 1000 ಹುಡುಗಿರು ಸಿಗ್ತಾರೆ. ಬಾಯಿ ಜಗತ್ತಲ್ಲಿ ನಿಯಮನ ಪಾಲಿಸಬೇಕಷ್ಟೇ, ಮುರಿಯೋ ಹಾಗಿಲ್ಲ. ನನಗೆ ಗೊತ್ತಿತ್ತು ಶ್ರೀಧರ್, ಫೀಲ್ಡ್ ರೂಲ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಮೊನ್ನೆ ಮುದ್ದಪ್ಪಣ್ಣ ಕೆಲಸ ಇದೆ ಅಂತ ಹೇಳಿದಾಗ್ಲೇ ನನಗೆ ಗೊತ್ತಾಯ್ತು ಶ್ರೀಧರ್, ಉಡಾದೋ ಅನ್ನೋ ಆರ್ಡರ್ ಬಂದಿರುತ್ತೆ ಅಂತ. ಗೊತ್ತಾದ್ಮೇಲೆ ಯಾಕೆ ಇಲ್ಲಿದ್ಯಾ ಸೋನಾ? ಸಾಯೋಕೆ. ನಾನು ಸಾಯೋದಕ್ಕೆ ಸಿದ್ಧವಾಗಿದ್ದೀನಿ ಶ್ರೀಧರ್. ಸಾಯಕ್ ರೆಡಿ ಇದ್ರೆ ನೀನೇ ಹೊಡ್ಕೋಬೋದಿತ್ತಲ್ಲ. ಅನ್ಕೊಂಡೆ ಶ್ರೀಧರ್, ಆದರೆ ಆ ಧ್ವನಿಗಳು ಗಂಡಸ್ತರ ನಮ್ಮನ್ ಕೊಂದವನು ನೀನ್ ಮಾತ್ರ ಆತ್ಮಹತ್ಯೆ ಮಾಡ್ಕೋತಿದ್ಯಲ್ಲೋ ಅಂತ ಅಣಗ್ಸಕ್ ಶುರು ಮಾಡಿದ್ರು. ಆಗ್ಲಿಲ್ಲ. ಇದು ಬಾಂಬೆ ತರ ಅಲ್ಲ ಸೋನಾ, ಬ್ಯಾಂಗ್ಳೂರ್ ಅಂಡರ್ ವರ್ಲ್ಡ್. ನಾ ಮುದ್ದಪ್ಪಣ್ಣಂಗ್ ಮಾತಾಡ್ತೀನಿ, ಬೇರೆ ಎಲ್ಲಾದ್ರೂ ನಿನ್ನ ಸೆಟಲ್ ಮಾಡಿಸ್ತೀನಿ. ನೀ ಅಲ್ಲಿವರೆಗೆ ಪ್ಲೀಸ್ ಶ್ರೀಧರ್, ಅದನ್ನ ಮಾತ್ರ ಮಾಡಬೇಡಿ. ನನ್ನ ಒರಿಜಿನಲ್ ಹೆಸರು ಬಿಟ್ಟು ಸೋನಾ ಅದೆ. ಈಗ ಸೋನಾ ಬಿಟ್ಟು ರಮೇಶನೋ ಸುರೇಶನೋ ಆಗೋದಕ್ಕೆ ನನ್ನೊಳಗಿರೋ ಈ ಸೋನಾ ಬಿಡಲ್ಲ ಶ್ರೀಧರ್. ಈ ಸೋನಾನ ಪೊಲೀಸ್ ಹಂಟ್ ಮಾಡ್ತಾನೆ ಇರ್ತಾರೆ. ಆಗ ರಶ್ಮಿ ಲೈಫು ಚಿಂದಿ ಚಿಂದಿ ಆಗ್ಬಿಡುತ್ತೆ ಶ್ರೀಧರ್. ಮೊನ್ನೆ ಮುಗಿಯುತ್ತೆ ಅನ್ಕೊಂಡೆ, ಮುಗಿಲಿಲ್ಲ. ಟೈಮ್ ಕಳೆಯೋದಕ್ಕೆ ಅಂತ ನಿಮ್ಮ ಹತ್ರ ಎಲ್ಲಾನು ಹೇಳ್ಕೊಂಡೆ ಶ್ರೀಧರ್. ಆದ್ರೆ ಈಗ ಪೂರ್ತಿ ಖಾಲಿ ಆಗ್ಬಿಟ್ಟಿದ್ದೀನಿ. ನನ್ನೊಳಗೆ ಏನೂ ಉಳಿದಿಲ್ಲ. ಅಣ್ಣ, ಮುದ್ದಪ್ಪಣ್ಣ ಬಂದ್ರು. ನನ್ ಮಾತು ಕೇಳು ಸೋನಾ, ಜೀವ ತುಂಬಾ ದೊಡ್ಡದು. ನಾನೊಂದು ನಿಮಿಷ ಬಂದೆ ಶ್ರೀಧರ್. ರಶ್ಮಿ ಇದನ್ನ ನಾನು ಬಾಂಬೆಯಿಂದ ಬರೋಕ್ಕಿಂತ ಮುಂಚೆ ಕಟ್ಟಿದ್ರು, ಒಳ್ಳೇದಾಗ್ಲಿ ಅಂತ. ಬಹುಶಃ ಇದಿರೋದಕ್ಕೇನೋ ನಾನು ಬಯಸ್ತಾ ಇದ್ರು ಕೆಲಸ ಆಗ್ತಿಲ್ಲ. ಶ್ರೀಧರ್, ನಿಮ್ಮಿಂದೊಂದು ಹೆಲ್ಪ್ ಆಗ್ಬೇಕು. ಇಲ್ಲ ಅನ್ಬಾರ್ದು. ನಿಮ್ ಕೆಲಸ ಮುಗಿದ್ಮೇಲೆ ಲೇಟ್ ಮಾಡದೆ ರಶ್ಮಿಗೆ ಫೋನ್ ಮಾಡಿ ನನ್ನ ಕತೆ ಮುಗೀತು ಅಂತ ಹೇಳಬೇಕು. ಏನಿದು ಸೋನಾ? ವಾಟ್ ಯು ಥಿಂಕ್ ಆಫ್ ಮೀ? ಅದನ್ನ ಹೇಗೆ ಹೇಳಕ್ ಸಾಧ್ಯ? ಸೋನಾನ ಮರ್ಡರ್ ಮಾಡ್ಬಿಟ್ವಿ ಅಂತ ಹೇಳಕ್ಕಾಗತ್ತಾ? ಯಾಕಿಷ್ಟು ಎಮೋಷನಲ್ ಆಗ್ತಿದ್ದೀರಾ ಶ್ರೀಧರ್? ಇದರಲ್ಲಿ ರಶ್ಮಿ ನಂಬರ್ ಮಾತ್ರ ಇರೋದು.
ಒಟ್ನಲ್ಲಿ ಅವ್ರಿಗೆ ನಾನಿನ್ನಿಲ್ಲ ಅನ್ನೋದು ಗೊತ್ತಾಗ್ಬೇಕು. ಹೇಗ್ ತಿಳಿಸ್ತಿರೋ ನಿಮಗ್ ಸೇರಿದ್ದು. ಅದ್ರ ಅಗತ್ಯ ಏನು ಸೋನಾ? ನಾನು ಹಾಗೆ ಮಾಡದೇ ಇದ್ರೆ ಜೀವನ ಪೂರ್ತಿ ಅವರು ನನಗೋಸ್ಕರ ಕಾಯ್ತಾ ಇರ್ತಾರೆ. ಬೇರೆ ಯಾರನ್ನೂ ಮದುವೆ ಆಗೋದಕ್ಕೆ ಧೈರ್ಯ ಬರಲ್ಲ ಶ್ರೀಧರ್. ಶ್ರೀಧರ್, ನಿಮ್ ಶರ್ಟ್ ಹರಿದಿದೆ. ಪರವಾಗಿಲ್ಲ ಬಿಡಿ. ಏನ್ ಶ್ರೀಧರ್, ಸೋನಾ ಶರ್ಟ್ ಅಲ್ವಾ ಇದು? ಅದೆಲ್ಲ ಆಮೇಲೆ ಹೇಳ್ತೀನಿ ಮುದ್ದಪ್ಪಣ್ಣ, ಬಿಡಿ. ಹುಡುಗರು ಸ್ಪಾಟ್ ರೆಡಿ ಮಾಡಿದ್ದಾರೆ. ಚುಚ್ಚಿ ಚುಚ್ಚಿ ಸಾಯ್ಸೋಣ ಅಂದೆ, ಮುದ್ದಪ್ಪಣ್ಣ ಬೇಡ ಅಂದ್ಬಿಟ್ರು. ರೀ ಮಾಬಲ, ನೀವು ಸುಮ್ನೆ ಬೆಂಕಿ ಹಾಕೋದನ್ನ ನೋಡ್ರಿ, ಸಾಕು. ಕೆಲಸ ಮುಗಿದ್ಮೇಲೆ ಬಾಡಿ ಅಲ್ಲೇ ಬರ್ನ್ ಆಗ್ಲಿ, ಯಾವ ಎವಿಡೆನ್ಸ್ ಉಳಿಬಾರ್ದು. ಕರ್ಕೊಂಡು ಹೋಗ್ಬಿಡಿ. ಬೇಡ ಮುದ್ದಪ್ಪಣ್ಣ, ಅವನ್ ಗನ್ ನನ್ನ ಹತ್ರ ಇದೆ. ಏನು ಬಾಂಬೆ ಹುಡುಗರು ಹಾಗೆ ಯಾರ ಕೈಗೂ ಗನ್ ಕೊಡಲ್ವಲ್ಲ? ಹೇಳದ್ನಲ್ಲ, ಆಮೇಲೆ ಹೇಳ್ತೀನಿ. ಏನ್ ಕೇಳ್ಬೇಡಿ ನನ್ನ. ಸಾರಿ. ಸೋನಾ, ಸ್ವಲ್ಪ ಶ್ರೀಧರ್ ಜೊತೆ ಹೋಗಿ ಬಂದ್ಬಿಡ. ನೀವ್ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ ಶ್ರೀಧರ್? ಹುಡುಗರು ನೋಡಿದ್ರೆ ನಿಮ್ಮನ್ನ ವೀಕ್ ಅನ್ಕೊಂಡ್ಬಿಡ್ತಾರೆ. ಬನ್ನಿ. ಸಿಗರೆಟ್ ಕೊನೆ ಸರಿ ನನಗೋಸ್ಕರ ನಿಮ್ ಕೋಟನ್ ಜಾಸ್ತಿ ಮಾಡ್ಕೊಳ್ಳಿ ಶ್ರೀಧರ್.
ನಾನ್ ರೆಡಿ ಶ್ರೀಧರ್. ನೀವು ಹೊಡಿಬೇಕಾಗಿರೋದು ಹೃದಯಕ್ಕಲ್ಲ ಶ್ರೀಧರ್. ಸೋನಾ, ಹಲೋ, ಬಾಂಬೆಗೆ ಬಂದ್ಯಾ? ಫೋನ್ ಯಾಕೆ ಆಫ್ ಮಾಡಿದ್ದೆ ಸೋನಾ? ರಶ್ಮಿ ಅವರ, ಹೌದು, ಯಾರು? ನಾ ಸೋನಾ ಫ್ರೆಂಡ್ ಮಾತಾಡ್ತಿದ್ದೀನಿ. ಮೊನ್ನೆ 3 ದಿನಗಳ ಹಿಂದೆ ಸೋನಾ ಆಕ್ಸಿಡೆಂಟ್ನಲ್ಲಿ ಹೋಗ್ಬಿಟ್ಟ. ಏನಾಯ್ತು ಸೋನಾಗೆ? ಹೇಗಾಯ್ತು ಹೇಳಿ. ನಿಜನ ಇದೆಲ್ಲ? ಕಡೆಗಳಿಗೆ ಹೊರಟು ನಿಮಗೆ ಒಳ್ಳೇದಾಗ್ಲಿ ಅಂತ ಅವನು ಬಯಸ್ತಿದ್ದ. God bless you. ಸೋನಾನ ಹತ್ಯೆಯಲ್ಲಿ ನನ್ನ ತಪ್ಪೇನೂ ಇಲ್ಲದಿದ್ದರೂ ಅವನ ಮುಖ ನನ್ನ ಕಣ್ಣೆದುರಿಗೆ ಬಂದು ಆಗಾಗ ಕಾಡುತ್ತಿರುತ್ತದೆ. ಅದರಿಂದ ಹಗುರವಾಗಲು ನನಗಿರುವ ದಾರಿ ಒಂದೇ, ಅವನನ್ನು ಕಲೆಯ ಮೂಲಕ ಜೀವಂತವಾಗಿರಿಸುವುದು.